ವಿಘ್ನಸ್ವರಾಟ್ ಬ್ರಹ್ಮ ಹೃದಯ ಆದಿಕಮಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಷಷ್ಠಸ್ಕಂದದ ಪೂರ್ವಭಾಗವನ್ನು ಸುಬ್ರಹ್ಮಣ್ಯ ಮಠಾಧೀಶರಾದಂತಹ ವಿದ್ಯಾಪ್ರಸನ್ನ ತೀರ್ಥರು ನಿರೂಪಣೆ ಮಾಡಿದ್ದಾರೆ. ಅದರ ಮುಂದಿನ ಭಾಗವನ್ನು ಚಿಂತನೆ ಮಾಡೋಣ. ದೇವತೆಗಳೆಲ್ಲರೂ ಕೂಡ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ವಿಶ್ವರೂಪಾಚಾರ್ಯರದ್ದು ಬಹುಮುಖ ಅಂತಂದರೆ 3 ಮುಖವುಳ್ಳವರು. ಅವರಿಗೆ 3 ಮುಖ ಇತ್ತು. ಒಂದಕ್ಕೆ ಸೋಮಪೀಠ, ಸುರಾಪೀಠ, ಅನ್ನಾದ ಅಂಥೇಳಿ ಹೀಗೆ 3 ಮುಖಕ್ಕೆ 3 ರೀತಿ ಹೆಸರು. ಸೋಮಪೀಠ ಅಂತ ಯಾಕೆ ಹೆಸರು ಅಂತ ಕೇಳಿದರೆ, ಅವರು ಸೋಮಯಾಗವನ್ನು ಮಾಡಿ ಸೋಮಪಾನವನ್ನು ಆ ಮುಖದಿಂದ ಮಾಡ್ತಾ ಇದ್ದರಿಂದ ಅದಕ್ಕೆ ಸೋಮಪೀಠ ಅಂತ ಹೆಸರು. ಸುರಾಪೀಠ ಅಂತ ಯಾಕೆ ಹೆಸರು ಅಂತ ಕೇಳಿದರೆ, ಈ ಎಲ್ಲ ಸುರರನ್ನು ಕೂಡ ನಾಶ ಮಾಡಿ ಅಪೋಷಣ ತಗೊಳ್ತಾ ಇದ್ದರಿಂದ ಅವರಿಗೆ ಅದಕ್ಕೆ ಸುರಾಪೀಠ ಅಂತ ಹೆಸರು. ಅನ್ನಾದ ಅಂತ ಹೇಳಿದರೆ, ಅನ್ನವನ್ನು ಸ್ವೀಕಾರ ಮಾಡ್ತಾ ಇದರಿಂದ ಆ ಮುಖದಿಂದ ಅದಕ್ಕೆ ಅನ್ನಾದ ಅಂತ ಹೆಸರು ಅಂತ ಆ ವಿಶ್ವರೂಪಾಚಾರ್ಯರ 3 ಮುಖಗಳಿರುವಂಥ 3 ಹೆಸರಿನ ಆ ಔಚಿತ್ಯವನ್ನು ಹೇಳ್ತಾರೆ. ಈ ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮವನ್ನು, ನಾರಾಯಣ ಕವಚವನ್ನು ಇಂದ್ರನಿಗೆ ಉಪದೇಶವನ್ನು ಮಾಡಿದರು. ಈ ಒಂದು ನಾರಾಯಣ ವರ್ಮಕ್ಕಿರುವಂಥ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ, ಇದು ಅಶ್ವಶಿರ ವಿದ್ಯೆ ಅಂತ. ಯಾಕೆ ಈ ಒಂದು ಮಂತ್ರಕ್ಕೆ ಅಶ್ವಶಿರ ಅಂತ ಹೆಸರು ಬಂತು ಅಂತ ಕೇಳಿದರೆ, ಇದಕ್ಕೊಂದು ಹಿನ್ನೆಲೆಯನ್ನು ಹೇಳ್ತಾರೆ, ಒಂದು ಐತಿಹ್ಯವನ್ನು ಹೇಳ್ತಾರೆ. ದಧೀಚಿ ಋಷಿಗಳು ಈ ಒಂದು ನಾರಾಯಣ ವರ್ಮ ಮಂತ್ರವನ್ನು ಒಳ್ಳೆ ಸಿದ್ಧಿಸಿಕೊಂಡವರು. ಅದರ ಜೊತೆಯಲ್ಲಿ ಈ ಒಂದು ಸೋಮಯಾಗದ ಪ್ರವರಜ್ಞ ಮಂತ್ರವನ್ನು ಕೂಡ ಚೆನ್ನಾಗಿ ಸಿದ್ಧಿಸಿಕೊಂಡವರು. ಈ ಒಂದು ಬಾರಿ ಯಜ್ಞನ ಶಿರಸ್ಸು ಅವನ ಬಿಲ್ಲಿನಿಂದಲೇ ಕತ್ತರಿಸಿ ಹೋಯಿತು. ಆವಾಗ ಎಲ್ಲ ದೇವತೆಗಳು ಬಂದು ಅಶ್ವಿನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿದರು. ಅಲ್ಲಿಯವರೆಗೆ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿಗಳಿರಲಿಲ್ಲ. ಕಾರಣ ಏನು ಹೇಳಿದರೆ, ಅವರು ದೇವವೈದ್ಯರು ಹೇಳುವ ದೃಷ್ಟಿಯಿಂದ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದರು, ಅಶ್ವಿನಿ ದೇವತೆಗಳಲ್ಲಿ ಯಜ್ಞನ ಶಿರಸ್ಸನ್ನು ಮತ್ತೆ ಜೋಡಿಸಬೇಕು ಅಂತಂದರೆ ಮತ್ತೆ ಆಪರೇಷನ್ ಮಾಡಿ ಜೋಡಿಸಬೇಕು ಅಂತ. ದೇವತೆಗಳ ಪ್ರಾರ್ಥನೆಯಂತೆ ಅಶ್ವಿನಿ ದೇವತೆಗಳು ಆ ಯಜ್ಞನ ಶಿರಸ್ಸನ್ನು ಜೋಡಿಸಿದರು. ಆ ಜೋಡಿಸಬೇಕಾದ ಪ್ರವರಜ್ಞೆ ಎಂಬ ಯಾಗವನ್ನು ಮಾಡಿಸುವುದರ ಮೂಲಕ ಈ ಯಜ್ಞನ ಶಿರಸ್ಸನ್ನು ಜೋಡಿಸಿದರು. ಈ ನಂತರದಲ್ಲಿ ಈ ಅಶ್ವಿನಿ ದೇವತೆಗಳಿಗೆ ದಧೀಚಿ ಋಷಿಗಳು ಈ ಒಂದು ಪ್ರವರಜ್ಞೆ ಎಂಬ ಮಂತ್ರವನ್ನು ಜೊತೆಯಲ್ಲಿ ನಾರಾಯಣ ವರ್ಮವನ್ನು ಕೂಡ ಉಪದೇಶ ಮಾಡಲಿಕ್ಕೆ ಹೊರಡುತ್ತಾರೆ. ಆ ಅಶ್ವಿನಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ನಮಗೆ ನಾರಾಯಣ ವರ್ಮವನ್ನು ಉಪದೇಶಿಸಿ ಅಂತ. ಆದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಇಂದ್ರನದ್ದು ಒಂದು ಕಂಡೀಷನ್ ಇದ್ದದ್ದು ದಧೀಚಿಗಳಿಗೆ, ಯಾವುದೇ ಕಾರಣಕ್ಕೂ ಈ ಒಂದು ನಾರಾಯಣ ಕವಚವನ್ನು ನೀವು ಅಶ್ವಿನಿ ದೇವತೆಗಳಿಗೆ ಉಪದೇಶವನ್ನು ಮಾಡಬಾರದು ಅಂತ. ಒಂದು ವೇಳೆ ಮಾಡಿದ್ರಿ ಅಂತಾದರೆ ನಿಮ್ಮ ತಲೆಯನ್ನು ಉಳಿಸಿಬಿಡ್ತೇನೆ ನಾನು ಅಂತ ಇಂದ್ರ ಒಂದು ಕಂಡೀಷನ್ ಹಾಕಿದ್ದ. ಈ ಕಂಡೀಷನ್ ಇದ್ದಾಗ ದಧೀಚಿ ಋಷಿಗಳು ಹೇಗೆ ತಾನೇ ಇದನ್ನು ಉಪದೇಶ ಮಾಡಬೇಕು ಅಶ್ವಿನಿ ದೇವತೆಗಳಿಗೆ, ಈ ಉಪದೇಶವನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಅಶ್ವಿನಿ ದೇವತೆಗಳು ಹೇಳಿದರು, ಒಂದು ಕೆಲಸ ಮಾಡಿ, ನಮಗೆ ಈ ಮಂತ್ರ ಬೇಕಾಗಿದೆ, ಹಾಗಾಗಿ ನಿಮಗೆ ಒಂದು ಈ ವಿಷಯವಾಗಿ ನಿಬಂಧನೆಯೂ ಕೂಡ ಇದೆ. ಇಂದ್ರ ಬಂದು ತಲೆಯನ್ನು ಕತ್ತರಿಸುವುದು ಅದು ನಿಶ್ಚಯವೇ. ಹಾಗಾಗಿ ನಿಮ್ಮ ತಲೆಯನ್ನು ನಾವೇ ತೆಗೆದು ಒಂದು ಕಡೆಯಲ್ಲಿ ಜೋಪಾನವಾಗಿ ಎತ್ತಿಟ್ಟಿರ್ತೇವೆ, ನಿಮಗೆ ಒಂದು ಕುದುರೆಯ ಮುಖವನ್ನು ಜೋಡಿಸ್ತೇವೆ. ಈ ಕುದುರೆಯ ಮುಖದಿಂದ
ಅಶ್ವಮುಖದಿಂದ ನಮಗೆ ಈ ಮಂತ್ರವನ್ನು ಉಪದೇಶ ಮಾಡಿ ಇಂಥ ಅಶ್ವಿನಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅದರಂತೆ ದದೀಜಿ ಋಷಿಗಳ ತಲೆಯನ್ನು ತೆಗೆದಿರಿಸಿ ಈ ಕುದುರೆಯ ಮುಖವನ್ನು ಅಶ್ವಮುಖವನ್ನು ಜೋಡಿಸಿ ಆ ಅಶ್ವಮುಖದ ಮೂಲಕ ಇವರು ಉಪದೇಶವನ್ನು ಪಡೆದದ್ರಿಂದ ಅಶ್ವಮುಖದಿಂದ ಬಂದ ಉಪದೇಶದ ಪರಿಣಾಮವಾಗಿ ಈ ಮಂತ್ರಕ್ಕೆ ಅಶ್ವಶಿರ ಮಂತ್ರ ಅಂತ ಇದಕ್ಕೆ ಪ್ರಸಿದ್ಧಿ ಬಂತು. ಅದರಂತೆ ದೇವೇಂದ್ರ ಬಂದ, ತಲೆಯನ್ನು ಕತ್ತರಿಸಿದ, ಮತ್ತೆ ಅಶ್ವಿನಿ ದೇವತೆಗಳು ದದೀಚ ಋಷಿಗಳಿಗೆ ಅವರ ತಲೆಯನ್ನೇ ಜೋಡಿಸಿ ಅವರಿಗೆ ಮತ್ತೆ ಜೀವದಾನವನ್ನು ಮಾಡಿದರು ಅಂತ ಅದರ ಕಥೆಯನ್ನು ಹೇಳ್ತಾರೆ. ಯಾಕೆ ಈ ಮಂತ್ರಕ್ಕೆ ಅಶ್ವಶಿರ ಹೇಳುವಂತಹ ಮಂತ್ರ ಬಂತು ಅಂತ. ಹೀಗೆ ಈ ಅಶ್ವಶಿರ ಮಂತ್ರವನ್ನು ನಾರಾಯಣ ಕವಚವನ್ನು ಉಪದೇಶ ಮಾಡಿದರು ವಿಶ್ವರೂಪಾಚಾರ್ಯರು. ಒಂದು ದಿವಸ ಏನು ಮಾಡಿದರು ವಿಶ್ವರೂಪಾಚಾರ್ಯರು, ಅವರಿಗೆ ಒಂದು ತಾಯಿಯ ಒಂದು ಪ್ರಾರ್ಥನೆ ಇತ್ತು. ವಿಶ್ವರೂಪಾಚಾರ್ಯರ ತಾಯಿ ರೋಚನ ಅಂತ, ರಚನಾ ಅಥವಾ ರೋಚನ ಅಂತ, ಅವಳು ದೈತ್ಯ ಕುಲದವಳು. ತಾಯಿ ಹೇಳಿದ್ದು ವಿಶ್ವರೂಪಾಚಾರ್ಯರಿಗೆ, ನೀವು ಯಜ್ಞವನ್ನು ಮಾಡಬೇಕಾದ್ರೆ ದೈತ್ಯರಿಗೂ ಆಹುತಿಯನ್ನು ಕೊಡಬೇಕು ಅಂತ. ವಾಸ್ತವದಲ್ಲಿ ಯಜ್ಞದಲ್ಲಿ ದೈತ್ಯರಿಗೆ ಆಹುತಿ ಇಲ್ಲ, ಅಸುರರಿಗೆ ಆಹುತಿ ಇಲ್ಲ. ಕಾರಣ ಏನು ಹೇಳಿದರೆ, ಯಜ್ಞದ ಆಹುತಿಯನ್ನು ಸ್ವೀಕಾರ ಮಾಡಿದರೆ ಅಸುರರು ಬಲವನ್ನು ಹೊಂದುತ್ತಾರೆ, ಆವಾಗ ದೇವತೆಗಳಿಗೆ ದೈತ್ಯರನ್ನು ಎದುರಿಸಲಿಕ್ಕಾಗುವುದಿಲ್ಲ. ಆದರೆ ವಿಶ್ವರೂಪಾಚಾರ್ಯರು ತಾಯಿಯ ಅಣತಿಯಂತೆ, ತಾಯಿಯ ಪ್ರೀತಿಯ ಮಾತಿನಂತೆ ದೈತ್ಯರಿಗೂ ಕೂಡ ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಾ ಇದ್ರು. ವಿಶ್ವರೂಪಾಚಾರ್ಯರು ದೇವತೆಗಳಿಗೆ ಬಲವನ್ನು ತುಂಬಬೇಕು ಅಂತ ಹೇಳಿ ದೇವಗುರುಗಳಾಗಿ ಬಂದದ್ದು. ದೇವತೆಗಳ ಬಲಕ್ಕಾಗಿ ಯಜ್ಞವನ್ನು ಮಾಡಬೇಕಾದ್ರೆ ಇವರು ದೈತ್ಯರಿಗೂ ಕೂಡ ಬಹಳ ಗುಟ್ಟಾಗಿ ಆಹುತಿಯನ್ನು ಕೊಡ್ತಾ ಇದ್ದರಂತೆ. ಗುಟ್ಟಾಗಿ ಯಾಕೆ ಕೊಟ್ಟದ್ದು ಅಂತ ಹೇಳಿ ಬಹಿರಂಗವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಹಾಗಾಗಿ ಅವರು ಗುಟ್ಟಾಗಿ ಆಹುತಿಯನ್ನು ಕೊಡ್ತಾ ಇದ್ರು. ಈ ವಿಷಯ ಇಂದ್ರನಿಗೆ ಗೊತ್ತಾಯಿತು. ನಾವು ನಮ್ಮ ಬಲವರ್ಧನೆಗಾಗಿ ನಾವು ಯಜ್ಞವನ್ನು ಮಾಡಿಸಲಿಕ್ಕೆ ಹೊರಟ್ರೆ ಈ ವಿಶ್ವರೂಪಾಚಾರ್ಯರು ಆ ದೈತ್ಯರ ಕುಲಕ್ಕೂ ಕೂಡ ಆಹುತಿಯನ್ನು ಕೊಡುವುದರ ಮೂಲಕ ಅವರನ್ನು ಬಲಪಡಿಸ್ತಾ ಇದ್ದಾರೆ ಅಂತೇಳಿ ತಿಳಿದಂತಹ ದೇವೇಂದ್ರ ಏನು ಮಾಡಿದ, ವಿಶ್ವರೂಪಾಚಾರ್ಯರ 3 ತಲೆಯನ್ನು ಕತ್ತರಿಸಿ ಬಿಟ್ಟ. ಒಂದು ರೀತಿಯಲ್ಲಿ ವಿಶ್ವರೂಪಾಚಾರ್ಯರು ಮಾಡಿದ್ದು ಮೋಸವೇ. ದೇವತೆಗಳ ಗುರುಗಳಾಗಿ ಬಂದ ಮೇಲೆ ದೇವತೆಗಳಿಗೆ ಸರಿಯಾಗಿ ಇರಬೇಕು ಅವರು, ಹೊರತು ತಮ್ಮದೊಂದು ಕುಲ ಉಂಟು, ಹಿಂದಿನ ಕುಲ ಉಂಟು, ಅವರಿಗೂ ಸ್ವಲ್ಪ ಸಿಗಲಿ ಅಂತೇಳಿ ಮಾಡಿದ್ದು ಅದು ಅನ್ಯಾಯವೇ. ಹಾಗಾಗಿ ಈ ಅನ್ಯಾಯವನ್ನು ಸಹಿಸದೇ ಇದ್ದಂತಹ ದೇವೇಂದ್ರ ಇದು ದೇವತೆಗಳಿಗೆ ಬರುವಂಥ ಆಪತ್ತು ಅಂತ ಅಂದುಕೊಂಡು ವಿಶ್ವರೂಪಾಚಾರ್ಯರ 3 ತಲೆಯನ್ನು ಕತ್ತರಿಸಿದ. 3 ತಲೆಯನ್ನು ಕತ್ತರಿಸಬೇಕಾದ್ರೆ ಅದು 3 ತಿತ್ತರಿ ಪಕ್ಷಿಗಳಾಗಿ 3 ಪಕ್ಷಿಗಳಾಗಿ ಅದು ಹಾರಿ ಹೋಯಿತು ಅಂತ ಹೇಳ್ತಾರೆ. ಆ ಒಂದು ಸೋಮಪಾನವನ್ನು ಮಾಡ್ತಾ ಇದ್ದಂತಹ ಆ ಶಿರ ಪಾರಿವಾಳ ಪಕ್ಷಿಯಾಗಿ ಹಾರಿ ಹೋಯಿತು. ಸುರಾಪಾನವನ್ನು ಮಾಡ್ತಾ ಇದ್ದಂತಹ ಶಿರ ಅದು ಗುಬ್ಬಚ್ಚಿಯಾಗಿ ಹಾರಿ ಹೋಯಿತು. ಅನ್ನವನ್ನು ಉಣ್ತಾ ಇದ್ದಂತಹ ಆ ಶಿರ ತಿತ್ತಿರಿ ಪಕ್ಷಿಯಾಗಿ ಅದು ಹಾರಿ ಹೋಯಿತು ಅಂತ ಹೇಳಿ ವಿಶ್ವರೂಪಾಚಾರ್ಯರ ಹತ್ಯೆಯನ್ನು ದೇವೇಂದ್ರ ಮಾಡಿದ. ದೇವೇಂದ್ರನಿಗೆ ಈಗ ಬ್ರಹ್ಮಹತ್ಯಾ ಪಾಪ ಬಂತು ಅಂತ. ವಾಸ್ತವದಲ್ಲಿ ನೋಡ್ಲಿಕ್ಕೆ ಹೋದರೆ ಇಂದ್ರನಿಗೆ ಬ್ರಹ್ಮಹತ್ಯೆ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ಇದೆ. ಇಂದ್ರನಿಗೆ ಬ್ರಹ್ಮಹತ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಲೋಕದಲ್ಲಿ ಒಂದು ಎಲ್ಲ ಕಡೆ ಸುದ್ದಿ ಹಬ್ಬಿತು, ವಿವಾದ ಆಯಿತು. ದೇವೇಂದ್ರ ವಿಶ್ವರೂಪಾಚಾರ್ಯರ ತಲೆ ತೆಗೆದ, ಅವರ ಹತ್ಯೆ ಮಾಡಿದ. ಹಾಗಾಗಿ ಬ್ರಹ್ಮಹತ್ಯೆ ಬಂತು. ವಾಸ್ತವದಲ್ಲಿ ಬ್ರಹ್ಮಹತ್ಯೆ ಬರದೇ ಇದ್ರೂ ಕೂಡ ಈ ಅಪವಾದ ಬಂತು ನೋಡಿ. ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಏನು ಮಾಡಿದ, ಬ್ರಹ್ಮಹತ್ಯೆಯನ್ನು 4 ವಿಭಾಗ ಮಾಡಿ ಇದನ್ನು ಹಂಚಬೇಕು ಅಂತ ಯೋಚನೆ ಮಾಡಿದ. ಭೂಮ್ಯಂ ದ್ರಮಯೋಷಿಭ್ಯ ಚತುರ್ಧಾ ವಿಭಜದ್ ಹರಿಹಿ ಅಂತ ಹೇಳಿ 4 ವಿಭಾಗವನ್ನು ಮಾಡಿ ಭೂಮಿ, ಜಲ, ವೃಕ್ಷ ಹಾಗೂ ಸ್ತ್ರೀಯರಲ್ಲಿ ಇವನ್ ಬ್ರಹ್ಮಹತ್ಯೆಯನ್ನು ಪಾಲು ಮಾಡಿ ಅದನ್ನು ಹಂಚಿದ. ಹಂಚಬೇಕಾದರೆ ಅದನ್ನು ಹಾಗೇ ಕೊಡಲಿಲ್ಲ. ಬ್ರಹ್ಮಹತ್ಯೆಯನ್ನು ಅವರಿಗೆ ಒಂದು ವಿಶೇಷವಾದ ವರವನ್ನು ಕೊಟ್ಟು ಬ್ರಹ್ಮಹತ್ಯೆಯನ್ನು ಹಂಚಿದ. ಭೂಮಿಗೆ ಬ್ರಹ್ಮಹತ್ಯೆಯನ್ನು ಕೊಟ್ಟ ಪರಿಣಾಮವಾಗಿ ಭೂಮಿಯಲ್ಲಿ ಇರುವಂತಹ ದೋಷ ಏನು ಅಂತ ಹೇಳಿದರೆ, ಈ ಬಂಜರು ಭೂಮಿ ಇರುವಂತಹ ಪ್ರದೇಶ, ಸೌಳು ನೀರು ಇರುವಂತಹ ಬಂಜರು ಭೂಮಿ ಪ್ರದೇಶ, ಅದು ಬ್ರಹ್ಮಹತ್ಯೆಯ ಪ್ರತೀಕ. ಅದಕ್ಕಿರುವಂತಹ ವರ ಏನು ಅಂತ ಕೇಳಿದರೆ, ನೀವು ಮಣ್ಣನ್ನು ತೆಗೆದಷ್ಟು ಮತ್ತೆ ತುಂಬಿಕೊಳ್ಳುವುದು ಅದು ಇಂದ್ರನ ವರ. ಇನ್ನು ಮರಕ್ಕೆ ಕೊಟ್ಟಿರುವಂತಹ ಬ್ರಹ್ಮಹತ್ಯೆ ಏನು ಅಂತ ಹೇಳಿದರೆ,
ಕೆಲವೊಂದು ಮರಗಳನ್ನು ಕತ್ತರಿಸಬೇಕಾದ್ರೆ, ಗೆಲ್ಲನ್ನು ಕತ್ತರಿಸಬೇಕಾದ್ರೆ ಅದರಲ್ಲಿ ಈ ಎಣ್ಣೆ ಬರುತ್ತೆ. ಈ ಎಣ್ಣೆ ಎನ್ನುವಂಥ ಅಂಟು ಎನ್ನುವಂಥದ್ದು, ಈ ಅಂಟಿನಂಶ ಎನ್ನುವಂಥದ್ದು ಅದು ಬ್ರಹ್ಮಹತ್ಯೆ. ಮರಗಳಿಗೆ ಕೊಟ್ಟಂತಹ ವರ ಏನು ಅಂತ ಹೇಳಿದರೆ, ಕಡಿದಷ್ಟು ಚಿಗುರಿಕೊಳ್ಳುವಂತಹ ವರವನ್ನು ಕೊಟ್ಟ. ಅದೇ ರೀತಿಯಾಗಿ ನೀರಿಗಿರುವಂತಹ ಬ್ರಹ್ಮಹತ್ಯೆ ಏನು ಹೇಳಿದರೆ, ನೀರಿನಲ್ಲಿ ನಿಲ್ಲುವಂತಹ ನೊರೆ. ನಾವು ನದಿಯಲ್ಲಿ ಆಗಲಿ ಅಥವಾ ಉಳಿದ ಎಲ್ಲ ಜಲಾಶಯಗಳಲ್ಲಿ ಆಗಲಿ ಸ್ನಾನವನ್ನು ಮಾಡಬೇಕಾದ್ರೆ ಆ ಒಂದು ನೊರೆಯನ್ನು ಬದಿಗೆ ಸರಿಸಿ ನಾವು ಆ ಒಂದು ನದಿಯಲ್ಲಿ ಮುಳುಗಬೇಕು. ಕಾರಣ ಹೇಳಿದರೆ, ಜಲದಲ್ಲಿರುವಂತಹ ನೊರೆ ಅದು ಇಂದ್ರನ ಬ್ರಹ್ಮಹತ್ಯೆಯ ಪ್ರತೀಕ. ಜಲಕ್ಕಿರುವಂತಹ ವರ ಏನು ಹೇಳಿದರೆ ಭೂಯಸ್ತ್ವ ಅಂತ ಹೇಳ್ತಾರೆ. ಈ ಒಂದು ಜಲ ಅಧಿಕವಾಗಿರುವುದು ಅದಕ್ಕೆ ವರ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ಬ್ರಹ್ಮಹತ್ಯೆಯನ್ನು ಕೊಂಟ. ಆ ಮಾಸಿಕದಲ್ಲಿ ಆಗುವಂತಹ ರಜೋದೋಷವೇ ಅವರಿಗಿರುವಂಥ ಬ್ರಹ್ಮಹತ್ಯೆಯ ಪ್ರತೀಕ. ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ವರ ಏನು ಅಂತ ಹೇಳಿದರೆ ಶಶ್ವತ್ ಕಾಮ, ಈ ಹೆಚ್ಚಿನ ಆಸೆ ಅಂತ ಏನಿದೆ ಇದು ಹೆಣ್ಣು ಮಕ್ಕಳಿಗೆ ಇಂದ್ರ ಕೊಟ್ಟಂತಹ ವರ ಅಂತ ಹೇಳ್ತಾರೆ. ಹೀಗೆ ಇಂದ್ರ ತನಗೆ ಬಂದಂತಹ ಬ್ರಹ್ಮಹತ್ಯೆಯನ್ನು 4 ವಿಭಾಗವನ್ನಾಗಿ ಮಾಡಿ ಹಂಚಿಕೊಟ್ಟ. ಇತ್ತ ತ್ವಷ್ಟ ಪ್ರಜಾಪತಿ ವಿಶ್ವರೂಪಾಚಾರ್ಯರ ತಂದೆ ಸಿಟ್ಟು ಬಂತವರಿಗೆ, ಈ ದೇವೇಂದ್ರ ತನ್ನ ಮಗನ ಹತ್ಯೆಯನ್ನು ಮಾಡಿದ ಅಂತ. ಗುರುವಿನ ಸ್ಥಾನ ಖಾಲಿ ಉಂಟು, ಗುರುಗಳು ಬೇಕು ಅಂತ ಬಂದು ಪ್ರಾರ್ಥನೆ ಮಾಡಿಕೊಂಡು ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ, ಇವಾಗ ಯಾವುದೋ ಒಂದು ಕುಂಟುನ ಬೈಟುಕೊಂಡು ಈ ಇಂದ್ರ ನನ್ನ ಮಗನ ತಲೆಯನ್ನು ಕಡಿದಿದ್ದಾನೆ, ಹಾಗಾಗಿ ಈ ದೇವೇಂದ್ರನನ್ನು ಸುಮ್ಮನೆ ಬಿಡಬಾರದು ಅಂಥೇಳಿ ತ್ವಷ್ಟ ಪ್ರಜಾಪತಿಗಳು ಇಂದ್ರನನ್ನು ಸಂಹಾರ ಮಾಡಬೇಕು ಅಂಥೇಳಿ ಒಂದು ಯಾಗವನ್ನು ಮಾಡಿದರು. ಯಾಗವನ್ನು ಮಾಡಬೇಕಾದ್ರೆ ಇಂದ್ರಶತ್ವ ವಿವರ್ಧಸ್ವ ಅಂತ ಹೇಳಿ ಮಂತ್ರವನ್ನು ಹೇಳಿ ಆಹುತಿಯನ್ನು ಕೊಟ್ಟು ಯಾಗವನ್ನು ಮಾಡಿದರು. ಆದರೆ ಫಸ್ಟು ಯಾಗವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಂತ್ರ ವ್ಯತ್ಯಾಸ ಆಯಿತು. ಈ ವೇದ ಮಂತ್ರಗಳಲ್ಲಿ ಸ್ವಲ್ಪ ಸ್ವರ ವ್ಯತ್ಯಾಸ ಆದರೂ ಕೂಡ ಅರ್ಥ ವ್ಯತ್ಯಾಸ ಆಗ್ತದೆ. ಸ್ವರ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗ್ತದೆ ಅಂತಂದರೆ, ಇನ್ನು ಅಕ್ಷರಗಳನ್ನು ತಪ್ಪಾಗಿ ಹೇಳಿದರೆ ಇನ್ನೇನು ಹೇಳಬೇಕು, ಅದು ಅರ್ಥ ಅನರ್ಥ ಆಗಿ ಹೋಗ್ತದೆ. ಹಾಗಾಗಿ ಮಂತ್ರಗಳನ್ನು ಉಚ್ಚರಿಸಬೇಕಾದರೆ ನಾವು ಬಹಳ ಜಾಗರೂಕರಾಗಿ ಉಚ್ಚರಿಸಬೇಕು. ಸ್ವಲ್ಪ ನಾವು ಆ ಉಚ್ಚರಿಸುವ ಮಂತ್ರ ವ್ಯತ್ಯಾಸ ಆಯಿತು ಅಂತಾದರೆ ಅದು ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೋ ಅದಕ್ಕಿಂತ ವ್ಯತಿರಿಕ್ತವಾದ ಫಲವನ್ನು ಕೊಡುವ ಸಾಧ್ಯತೆಗಳಿರುತ್ತದೆ. ಈ ತ್ವಷ್ಟ ಪ್ರಜಾಪತಿಗಳು ಕೂಡ ಇಂಥದ್ದೇ ಒಂದು ಕೆಲಸವನ್ನು ಮಾಡಿಬಿಟ್ರು. ಇಂದ್ರಶತ್ರು ವಿವರ್ಧಸ್ವ ಅಂತ ಹೇಳಬೇಕಾದ್ರೆ ಸ್ವಲ್ಪ ಸ್ವರ ವ್ಯತ್ಯಾಸ ಆಯಿತು. ವಾಸ್ತವದಲ್ಲಿ ಅವರು ಹೇಳುವಂಥ ಸ್ವರದಲ್ಲಿ ತತ್ಪುರುಷ ಸಮಾಸ ಆಗುವ ರೀತಿಯಲ್ಲಿ ಮಂತ್ರವನ್ನು ಹೇಳಬೇಕಿತ್ತು. ಇಂದ್ರನ ಶತ್ರು ಹುಟ್ಲಿ, ಇಂದ್ರನನ್ನು ಸಾಯಿಸುವಂಥ ಮಗ ಹುಟ್ಲಿ ಅಂತ ಹೇಳಬೇಕಾಗಿತ್ತು. ಅದು ಹೇಳಬೇಕಾದ್ರೆ ಸ್ವರ ವ್ಯತ್ಯಾಸ ಆದದರಿಂದ ಬಹುವ್ರೀಹಿ ಸಮಾಸ ಆಗಿ ಹೋಯ್ತದು. ಇಂದ್ರ ಶತ್ರು ಯಸ್ಯ ಸಹ ಅಂತೇಳಿ ಇಂದ್ರನಿಂದ ಹತನಾಗುವಂತಹ ಮಗ ಹುಟ್ಲಿ ಅಂತ ಹೇಳಿದಾಗಾಯಿತು. ಒಂದು ಸ್ವರ ವ್ಯತ್ಯಾಸ ಆದದರಿಂದ ಅದು ಮಂತ್ರವೇ ವ್ಯತ್ಯಾಸ ಆಯಿತು, ಅದರ ಫಲವೇ ವ್ಯತ್ಯಾಸ ಆಯಿತು. ಪರಿಣಾಮ ಏನಾಯಿತು ಅಂತಂದರೆ, ಯಜ್ಞದ ಫಲವಾಗಿ ಅಲ್ಲಿ ಒಬ್ಬ ಅಸುರ ಹುಟ್ಟಿ ಬಂದ. ವೃತ್ರಾಸುರ ಅಂತ ಅವನ ಹೆಸರು. ಆ ಯಜ್ಞದಿಂದಲೇ ಮೇಲೆದ್ದು ಬಂದ, ಸಮಗ್ರ ಲೋಕವನ್ನೇ ಆವರಿಸಿಬಿಟ್ಟ. ಈ ಎಲ್ಲವನ್ನು ಆವರಿಸಿರುವುದರಿಂದಲೇ ಅವನನ್ನು ವೃತ್ರಾಸುರ ಅಂತ ಕರೆದರು. ಈ ಲೋಕವನ್ನು ನಾಶ ಮಾಡಲಿಕ್ಕೆ ಬಂದಂತಹ ಕಾಲನಂತೆ, ಯಮನಂತೆ ಅವನು ಮುಂದಕ್ಕೆ ಬರ್ತಾ ಇದ್ದಾನೆ. ವೃತ್ರಾಸುರ ಬಂದ ಮೇಲೆ ಏನಾಯಿತು ಮುಂದೆ ಕತೆ? ದೇವೇಂದ್ರನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ತ್ವಷ್ಟ ಪ್ರಜಾಪತಿಗಳು ಯಾಗವನ್ನು ಮಾಡಿದ್ದಾರೆ. ಅದರಂತೆ ವೃತ್ರಾಸುರ ಎದ್ದು ಬಂದಿದ್ದಾನೆ. ಎಲ್ಲ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂತೇಳಿ ವೃತ್ರ ತನ್ನ ಎಲ್ಲ ಪರಿವಾರವನ್ನು ಕೂಡಿಕೊಂಡು ಆಕ್ರಮಣ ಮಾಡ್ತಾ ಇದ್ದಾನೆ. ತನ್ನ ಎಲ್ಲ ಆಯುಧಗಳನ್ನು ಧರಿಸಿಕೊಂಡು ದೇವತೆಗಳ ಮೇಲೆ ಎರಚ್ತಾ ಇದ್ದಾನೆ. ಎಲ್ಲ ದೇವತೆಗಳು ಕೂಡ ದಿಕ್ಕಾಪಾಲಾಗಿ ಓಡ್ತಾರೆ ಈ ವೃತ್ರಾಸುರನನ್ನು ತಪ್ಪಿಸಿಕೊಳ್ಬೇಕು ಅಂತ ಹೇಳಿ.
ಕೊನೆಯಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಎಲ್ಲ ದೇವತೆಗಳು. ನಮಗೊಂದು ದೊಡ್ಡ ಆಪತ್ತು ಒದಗಿ ಬಂದಿದೆ, ಆ ವೃತ್ರಾಸುರ ಎದ್ದು ಬಂದಿದ್ದಾನೆ, ನಮ್ಮನ್ನೆಲ್ಲ ಸಂಹಾರ ಮಾಡಿದ್ದಾನೆ, ನಮ್ಮೆಲ್ಲ ಸಂಪತ್ತನ್ನು ನಾಶ ಮಾಡಿದ್ದಾನೆ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ನಿಮಗೆ ಈ ವೃತ್ರಾಸುರನಿಂದ ರಕ್ಷಣೆ ಸಿಗಬೇಕು ಅಂತಾದರೆ, ವೃತ್ರಾಸುರನ ಸಂಹಾರ ಆಗಬೇಕು ಅಂತಾದರೆ ಇರುವಂತಹ ಮಾರ್ಗ ಒಂದೇ, ನೀವು ದಧೀಚಿಗಳ ಬಳಿಗೆ ಹೋಗಬೇಕು, ದಧೀಚಿಗಳ ಅಸ್ಥಿಯನ್ನು ಬೇಡಬೇಕು. ಅವರ ಅಸ್ಥಿಯಿಂದ ನಿರ್ಮಾಣ ಮಾಡಿದಂತಹ ವಜ್ರಾಯುಧದಿಂದ ಮಾತ್ರ ವೃತ್ರನ ಸಂಹಾರ ಆಗಲಿಕ್ಕೆ ಸಾಧ್ಯ. ಕಾರಣ ಏನು ಅಂತ ಹೇಳಿದರೆ, ದಧೀಚಿಗಳಿಗೆ ಈ ಅಶ್ವಶಿರ ಮಂತ್ರ ನಾರಾಯಣ ವರ್ಮ ಅದು ಸಿದ್ಧಿಯಾಗಿದೆ. ಆ ಸಿದ್ಧಿ ಎಲ್ಲಿಯವರೆಗೆ ಹೇಳಿದರೆ ಅದು ಅಸ್ಥಿಗತವಾಗಿದೆ. ಹಾಗಾಗಿ ಈ ನಾರಾಯಣ ವರ್ಮದ ಸಿದ್ಧಿ ಇರುವಂತಹ ದಧೀಚಿ ಋಷಿಗಳ ಅಸ್ಥಿಯಿಂದ ಮಾತ್ರ ವೃತ್ರನ ಸಂಹಾರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲ ದೇವತೆಗಳು ಎಲ್ಲ ಒಟ್ಟು ಸೇರಿ ಹೋಗಿ ದಧೀಚಿಗಳ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಎಲ್ಲ ದೇವೇಂದ್ರಾದಿ ದೇವತೆಗಳೆಲ್ಲರೂ ಕೂಡ ದಧೀಚಿ ಋಷಿಗಳ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ನೋಡ್ಲಿಕ್ಕೆ ಹೋದರೆ ದಧೀಚಿ ಋಷಿಗಳು ಇಂದ್ರನಿಗಿಂತ ಯೋಗ್ಯತೆಯಲ್ಲಿ ಸಣ್ಣವರು, ತಾರತಮ್ಯದಲ್ಲಿ ಸಣ್ಣವರಾದರೂ ಕೂಡ ಒಬ್ಬ ಸಣ್ಣವರ ಬಳಿಯಲ್ಲಿ ದೊಡ್ಡ ವ್ಯಕ್ತಿ, ದೊಡ್ಡ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಬಂದು ಪ್ರಾರ್ಥನೆ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದರೆ ಇದು ಭಗವಂತನ ಆದೇಶ. ಈ ಭಗವಂತನ ಆದೇಶವನ್ನು ಎದುರಿಸಿಕೊಂಡು ಇಂದ್ರ ಬಂದು ಅನಿವಾರ್ಯ ಕಾರಣದಿಂದ ದಧೀಚಿಗಳ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ನೀವು, ಭಗವಂತನ ಆದೇಶ ಆಗಿದೆ, ನಿಮ್ಮ ಅಸ್ಥಿಯಿಂದ ಮಾತ್ರ ಆ ವಜ್ರಾಯುಧವನ್ನು ತಯಾರಿಸಬಹುದು, ಅದರಿಂದ ವೃತ್ರನ ಸಂಹಾರವನ್ನು ಮಾಡಬಹುದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ದಧೀಚಿ ಋಷಿಗಳು ನಗ್ತಾರಂತೆ ಈ ಎಲ್ಲ ದೇವತೆಗಳ ಮಾತನ್ನು ಕೇಳಿ. ಅಪಿ ವೃಂದಾರಕ ಯೂಯಂ ನ ಜಾನೀತ ಶರೀರಿಣಾಂ ಸಂಸ್ಥಾಯಾಂ ನ್ಯಸ್ತವಿದ್ರೋಹೋ ದುಸ್ಸಹಶ್ಚೇತನಾಪಹ. ಈ ಮರಣ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತುಂಟಲ್ವಾ? ಶರೀರ ಉಳ್ಳಂತಹ ಈ ಶರೀರಿಗಳಿಗೆ, ಈ ಮನುಷ್ಯರಿಗೆ ಈ ಮರಣ ಎನ್ನುವಂಥದ್ದು ಬಹಳ ತ್ರಾಸದಾಯಕವಾದಂಥ. ಮರಣಕಾಲದಲ್ಲಿ ಬಹಳ ದುಃಖ ಬರ್ತದೆ. ಈ ವಿಷಯ ನಿಮಗೆಲ್ಲ ಗೊತ್ತಿದೆಯಲ್ವಾ? ನನಗೇನು ಹೇಳ್ತಾ ಇದ್ದೀರಿ ನೀವು? ದಧೀಚಿಗಳೇ, ನಮಗೋಸ್ಕರ ನೀವು ಸಾಯಬೇಕು ಅಂತ ಕೇಳಿಕೊಳ್ತಾ ಇದ್ದೀರಿ. ಹಾಗಾದರೆ ಒಬ್ಬ ಸಾಯುವ ವ್ಯಕ್ತಿಗೆ ಈ ದುಃಖ ಬರುತ್ತೆ ಅನ್ನುವ ಈ ನೆನಪು ನಿಮಗಿರಲಿ. ಅಷ್ಟು ಮಾತ್ರವಲ್ಲ, ಯಜೀವಿಷೂಣಾಂ ಜೀವಾನಾಂ ಆತ್ಮ ಪರಿಷ್ಠ ಎಹೇಪ್ಸಿತಃ ಕ ಉತ್ಸಹೇರತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ. ಸಹಜವಾಗಿ ಎಲ್ಲ ಜೀವಿಗಳಿಗೂ ಕೂಡ ಬದುಕಬೇಕು ಅಂತ ಆಸೆ ಇರ್ತದೆ. ಯಾವ ಜೀವಿಗಳಿಗೂ ಕೂಡ ಸಾಯಬೇಕು ಅಂತ ಆಸೆ ಇಲ್ಲ. ನೀವು ಬೇಕಾದರೆ ಕೇಳಿ, ಯಾರನ್ನು ಬೇಕಾದರೂ ಕೇಳಿ, ಯಾರಿಗಾದರೂ ಸಾಯಬೇಕು ಅಂತ ಉಂಟಾ ಅಂತ. ಯಾರೋ ಒಂದಿಬ್ಬರು ಹತಾಶೆಯಿಂದ ಸಾಯಬೇಕು ಅಂತ ಮನಸ್ಸು ಮಾಡಬಹುದು, ಆತ್ಮಹತ್ಯೆ ಯೋಚನೆ ಮಾಡಬಹುದು. ಆದರೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಮೇಲೆ ಅಲ್ಲಿ ಆಗೋ ದುಃಖವನ್ನು ಕಂಡು ಮತ್ತೆ ಬದುಕಬೇಕು ಅಂತ ಅವನು ಎಷ್ಟು ಹಂಬಲಿಸ್ತಾನೆ ಗೊತ್ತುಂಟಾ? ಯಾವ ಜೀವಿಯೂ ಕೂಡ ಸಾಯುವ ಮನಸ್ಸನ್ನು ಮಾಡುವುದಿಲ್ಲ, ಬದುಕಬೇಕು ಅಂತ ಆಸೆಯನ್ನು ಮಾಡ್ತಾನೆ. ಈ ಶರೀರ ಎನ್ನುವಂಥದ್ದು ಈ ಎಲ್ಲ ಜೀವರಿಗೂ ಕೂಡ ಅತ್ಯಂತ ಪ್ರಿಯವಾದಂತಹ ವಸ್ತು. ಏನನ್ನು ಬೇಕಾದರೂ ಬಿಡ್ತಾರೆ, ಈ ಶರೀರವನ್ನು ಬಿಡುವುದಿಲ್ಲ. ಈ ಶರೀರದ ಮೇಲೆ ಬಹಳ ಮೋಹ ಇರ್ತದೆ. ಎಲ್ಲಿಯವರೆಗೆ ಹೇಳಿದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಈ ಶರೀರವನ್ನು ಕೊಡು ಅಂತ ಹೇಳಿದರೂ ಕೂಡ ಯಾರು ತಾನೇ ಈ ಶರೀರವನ್ನು ಬಿಡಲಿಕ್ಕೆ ಸಾಧ್ಯ? ಹಾಗಾಗಿ ಶರೀರವನ್ನು ಬಿಡಬೇಕಂದ್ರೆ ಯಾರೂ ಕೂಡ ಬಿಡಲಿಕ್ಕೆ ಮನಸ್ಸು ಮಾಡುವುದಿಲ್ಲ ದೇವತೆಗಳೇ ಅಂತ ಹೇಳಿ ದಧೀಚಿಗಳು ಹೇಳ್ತಾ ಇದ್ದಾರೆ ದೇವತೆಗಳಿಗೆ. ಅವಾಗ ದೇವತೆಗಳೇ ಹೇಳ್ತಾರೆ, ಋಷಿಗಳೇ, ನಿಮ್ಮಂಥವರೆಲ್ಲರೂ ಕೂಡ ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನು ಹೊಂದಿದವರು. ನೀವು ಮಾಡುವಂಥ ಕೆಲಸಗಳು ಹೇಗಿರ್ತದೆ ಅಂತ ಹೇಳಿದರೆ, ಲೋಕದಲ್ಲಿ ಪುಣ್ಯಕೀರ್ತಿಶಾಲಿಗಳು ಅಂತ ಯಾರ್ಯಾರಿರುತ್ತಾರೋ ಅಂಥವರು ಕೂಡ ನಿಮ್ಮಂತಹವರ ಈ ಕಾರ್ಯವನ್ನು ಸ್ತೋತ್ರ ಮಾಡ್ತಾರೆ, ಹೊಗಳ್ತಾರವರು. ಹಾಗಾಗಿ ನೀವು ಇನ್ನೊಬ್ಬರಿಗೆ ಕೊಡದೇ ಇರುವಂಥ ಪದಾರ್ಥ ಏನಿದೆ ಹೇಳಿ? ನೂನಂ ಸ್ವಾರ್ಥಪರೋ ಲೋಕೋ ನವೇದ ಪರಸಂಕಟಂ ಯದಿ ವೇದನ ಯಾಚೇತ ನೇತಿನಃ ಯದೀಶ್ವರಃ.
ಸಾಮಾನ್ಯವಾಗಿ ಈ ಲೋಕದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಸುಖದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಇನ್ನೊಬ್ಬರ ದುಃಖದ ಬಗ್ಗೆ ಯಾರೂ ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಓಹೋ, ಅವನಿಗೆ ಕಷ್ಟ ಉಂಟು, ನಾವೇನಾದರೂ ಮಾಡಬೇಕು ಅಂತ ಹೇಳಿ ಇನ್ನೊಬ್ಬರ ಸಂಕಟಕ್ಕೆ ಯಾರೂ ಒದಗಿ ಬರುವುದಿಲ್ಲ. ತಮಗೇನು ಸುಖ ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಹೆಚ್ಚು ಹೆಚ್ಚು ಯೋಚನೆ ಮಾಡ್ತಾರೆ. ಒಂದು ವೇಳೆ ಇನ್ನೊಬ್ಬರ ಸಂಕಟಕ್ಕೂ ಕೂಡ ಆ ಮರಗುವ ಮನಸ್ಸು ನಮಗಾದರೆ, ಇನ್ನೊಬ್ಬರ ದುಃಖದಲ್ಲೂ ನಾವು ಪಾಲ್ಗೊಳ್ಳಬೇಕು ಹೇಳುವಂಥ ಮನಸ್ಸು ಬಂದರೆ, ಬಹುಶಃ ಯಾರೂ ಕೂಡ ಈ ಒಂದು ಜಗತ್ತಿನಲ್ಲಿ ಬೇಡುವವರು ಇರಲಿಕ್ಕಿಲ್ಲ, ಕೊಡುವವರು ಕೂಡ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಂತ ಹೇಳಿ ಈ ಎಲ್ಲ ದೇವತೆಗಳು ದಧೀಚಿಗಳ ಮುಂದೆ ಮತ್ತೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಧೀಚಿಗಳೇ ಹೇಳ್ತಾರೆ, ನನ್ನ ಈ ಮಾತಿನ ಆಂತರ್ಯ ನಾನು ಶರೀರವನ್ನು ತ್ಯಾಗ ಮಾಡುವುದಿಲ್ಲ ಅಂತಲ್ಲ, ನಿಮ್ಮ ಮುಖದಿಂದಲೇ ಧರ್ಮದ ಮಾತು ಬರಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾತನಾಡಿದೆ ಹೊರತು ಶರೀರವನ್ನು ತ್ಯಾಗ ಮಾಡುವುದಿಲ್ಲ ಅನ್ನುವಂತಹ ಈ ಆಕ್ಷೇಪದಿಂದ ನಾನೇನು ಹೇಳಲಿಲ್ಲ. ವಾಸ್ತವಿಕವಾಗಿ ಈ ಶರೀರ ಎನ್ನುವಂಥದ್ದು ಒಂದಲ್ಲ ಒಂದು ದಿವಸ ತ್ಯಾಜ್ಯವಾದದ್ದೇ. ಈ ಶರೀರವನ್ನು ಹೊತ್ತುಕೊಂಡು ನಾವು ಇನ್ನು ಯಾವ ಪರಲೋಕಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ತ್ಯಾಜ್ಯವಾದಂಥ ಈ ಶರೀರವನ್ನು ಇವತ್ತೇ ನಾನು ತ್ಯಾಗ ಮಾಡಲಿಕ್ಕಾಗಿ ಸಿದ್ಧನಿದ್ದೇನೆ ಅಂತ ದಧೀಚಿಗಳು ಹೇಳ್ತಾರೆ. ನೋಡಿ, ಲೋಕದಲ್ಲಿ ಇಂತಹ ಮಾತುಗಳು ಯಾರಿಂದಲೇ ಬರಲಿಕ್ಕೆ ಸಾಧ್ಯ? ಯಾರತ್ರಾದರೂ ನೀವು ಹೋಗಿ ಕೇಳಿ, ಸ್ವಾಮಿ ನಮಗೆ ಹಿತ ಆಗಬೇಕು, ನಮಗೆ ಅನುಕೂಲ ಆಗಬೇಕು, ಅದಕ್ಕೋಸ್ಕರ ನೀವು ನಮಗೋಸ್ಕರ ಸಾಯಬೇಕು ಅಂತಂದರೆ ಲೋಕದಲ್ಲಿ ಯಾರಾದರೂ ಸಾಯ್ತಾರ? ಯಾರಾದರೂ ನಿಮಗೋಸ್ಕರ ನಾನು ಪ್ರಾಣ ಕೊಡಲಿಕ್ಕೂ ತಯಾರಿದ್ದೇನೆ ಅಂತ ಬಾಯಲ್ಲಿ ಹೇಳ್ಬೋದು. ನೀವು ಪ್ರಾಣ ಬಿಡಿ ಅಂತಂದರೆ ಯಾರೂ ತಯಾರಿಲ್ಲ. ದಧೀಚಿಗಳು ನಿಮಗೋಸ್ಕರ ನಾನು ಪ್ರಾಣತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಒಂದು ವೇಳೆ ಯಾರು ಈ ನಶ್ವರವಾದಂತಹ ಈ ಶರೀರದಿಂದ ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡುವುದಿಲ್ವೋ, ಒಳ್ಳೆಯ ಪುಣ್ಯವನ್ನು ಸಂಪಾದನೆ ಮಾಡುವುದಿಲ್ವೋ, ಅಂಥವನ ಈ ದುಸ್ಥಿತಿಗೆ ಗಿಡ ಮರಗಳು ಕೂಡ ದುಃಖವನ್ನು ಪಡುವುದಿಲ್ಲಂತೆ. ಅಲ್ಲ, ಗಿಡ ಮರಗಳು ಕೂಡ ದುಃಖವನ್ನು ಪಡ್ತಾವಂತೆ. ಎಂತಹ ಒಂದು ದುಸ್ಥಿತಿ ಇವನಿಗೆ ಬಂತು, ಈ ಶರೀರದಿಂದ ಒಬ್ಬನಿಗೂ ಕೂಡ ಇವನು ಹಿತವನ್ನು ಮಾಡಲಿಲ್ಲ, ಈ ಒಂದು ಶರೀರದಿಂದ ಇವನು ಒಂದು ಪುಣ್ಯ ಸಂಪಾದನೆಯನ್ನು ಮಾಡಲಿಲ್ಲ ಅಂತ ಹೇಳಿ ಗಿಡ ಮರಗಳು ಕೂಡ ದುಃಖವನ್ನು ಪಡುವ ಸಂದರ್ಭ ಉಂಟು ಅಂತ ಹೇಳ್ತಾರೆ ದಧೀಚಿಗಳು. ಏತಾವಾನ್ ಅವ್ಯಯೋ ಧರ್ಮ ಪುಣ್ಯಶ್ಲೋಕೆ ರೂಪಾಸಿತಃ ಯದ್ ಭೂತ ಶೋಕ ಹರ್ಷಾಭ್ಯ ಮನುಶೋಚಿತ ಹೃಷ್ಯತಿ. ದಧೀಚಿಗಳು ಹೇಳುವಂತಹ ಮಾತು, ಒಂದು ವೇಳೆ ಇನ್ನೊಬ್ಬರಿಗೆ ದುಃಖ ಆಯಿತು ಅಂತಾದರೆ ತಾನೂ ದುಃಖವನ್ನು ಪಡಬೇಕು, ಇನ್ನೊಬ್ಬರಿಗೆ ಹರ್ಷ ಆಯಿತು ಅಂತಾದರೆ, ಸುಖ ಆಯಿತು ಅಂತಾದರೆ ಅವರ ಹರ್ಷದಲ್ಲಿ ತಾನೂ ಪಾಲ್ಗೊಳ್ಳಬೇಕು. ಈ ಲೋಕದಲ್ಲಿ ಪುಣ್ಯಕೀರ್ತಿಯನ್ನು ಹೊಂದಿದವರು ಯಾವಾಗಲೂ ಹೊಗಳುವಂತಹ ಒಂದು ಧರ್ಮ ಅಂತಿದ್ರೆ ಅದು ಇದೊಂದೇ. ಹಾಗಾಗಿ ಈ ಹೆಂಡತಿ, ಮಕ್ಕಳು, ಈ ಶರೀರ ಇದೆಲ್ಲವೂ ನಶ್ವರವಾದದ್ದು. ಇದರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕಾಗುತ್ತೆ ಅಂತಾದರೆ, ಶಾಶ್ವತವಾದಂತಹ ಸುಖವನ್ನು ಸಿಗುವಂಥ ಕೆಲಸವನ್ನು ಮಾಡಲಿಕ್ಕೆ ಅಂತಾದರೆ ಅದನ್ನು ಅವಶ್ಯವಾಗಿ ಮಾಡಬೇಕು. ಇಲ್ಲದೆ ಹೋದರೆ, ಇದನ್ನೆಲ್ಲ ಮಾಡದೆ ಹೋದರೆ ನಾಳೆ ಇದು ಯಾರ್ಯಾರೋ ಪಾಲಿಗೆ ಹಂಚಿ ಹರಿದು ಹೋಗ್ತದೆ. ಹಾಗಾಗಿ ನಾನು ನಿರ್ಧಾರವನ್ನು ಮಾಡಿದ್ದೇನೆ, ಈ ಒಂದು ದೇಹವನ್ನು ತ್ಯಾಗ ಮಾಡಬೇಕು ಹೇಳುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ ಅಂತ ದಧೀಚಿಗಳು ಹೇಳ್ತಾರೆ. ಇಷ್ಟಾದ ಮೇಲೆ ದಧೀಚಿಗಳು ಹೇಳ್ತಾರೆ, ನನಗೆ ಈ ದೇಹವನ್ನು ತ್ಯಾಗ ಮಾಡುವ ಮುಂಚೆ ಈ ಭೂಮಿಯಲ್ಲಿರುವಂತಹ ಎಲ್ಲ ತೀರ್ಥಸ್ನಾನಗಳಲ್ಲಿ ಈ ಎಲ್ಲ ತೀರ್ಥಗಳನ್ನು ಸಂಚರಿಸಿ ತೀರ್ಥಸ್ನಾನ ಮಾಡಬೇಕು ಹೇಳುವಂತಹ ಒಂದು ದೊಡ್ಡ ಆಸೆ ಉಂಟು ಅಂತ ದೇವತೆಗಳ ಬಳಿಯಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಯಾವಾಗ ದೇವತೆಗಳು ಹೇಳ್ತಾರೆ, ಒಂದು ವೇಳೆ ನೀವೀಗ ತೀರ್ಥಯಾತ್ರೆಗೆ ಹೊರಟ್ರೆ ಎಲ್ಲ ತೀರ್ಥಸ್ನಾನ ಮುಗಿಸಿ ಬರುವಾಗ ಬಹಳ ಹೊತ್ತಾಗ್ತದೆ, ಅಲ್ಲಿಯವರೆಗೆ ನಮಗೆ ವೃತ್ರಾಸುರನನ್ನು ಎದುರಿಸುವಂತಹ ಶಕ್ತಿ ನಮಗಿಲ್ಲ. ಆ ಎಲ್ಲ ತೀರ್ಥಗಳ ಸನ್ನಿಧಾನವನ್ನು ಒಂದೆಡೆ ಬರುವಂತೆ ನಿಮ್ಮ ಆಶ್ರಮದ ಸಮೀಪದಲ್ಲಿರುವಂಥ ಕೊಳದಲ್ಲಿ ನಾವೇ ಮಾಡ್ತೇವೆ, ನೀವು ಅಲ್ಲೇ ಸ್ನಾನವನ್ನು ಮಾಡಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರಂತೆ. ಅದೇ ರೀತಿ
ನೈಮಿಷಾರಣ್ಯ ಕ್ಷೇತ್ರದಲ್ಲಿ ದದೀಚಿ ಋಷಿಗಳ ಆಶ್ರಮದ ಸಮೀಪದಲ್ಲಿ ಒಂದು ಕೊಳದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ಎಲ್ಲ ನದ್ಯಭಿಮಾನಿ ಆ ಒಂದು ದೇವತೆಗಳ ಎಲ್ಲ ತೀರ್ಥಗಳ ಸನ್ನಿಧಾನ ಆ ಒಂದು ಸರೋವರದಲ್ಲಿ ಬಂದು ಸನ್ನಿಹಿತವಾಗ್ತದೆ. ಅದನ್ನೇ ಇವತ್ತು ಮಿಶ್ರತೀರ್ಥ ಅಂತ ಕರೀತಾರೆ. ಆ ಒಂದು ನೈಮಿಷಾರಣ್ಯದಲ್ಲಿ ಇವತ್ತಿಗೂ ಆ ಮಿಶ್ರತೀರ್ಥ ಇದೆ. ಈ ತೀರ್ಥದ ಉಲ್ಲೇಖವನ್ನು ವಾದಿರಾಜರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಇದಕ್ಕೆ ಮಿಶ್ರತೀರ್ಥ ಅಂತ ಹೆಸರೇ ಹೊರತು ಐಕ್ಯತೀರ್ಥ ಅಂತ ಹೆಸರಿಲ್ಲ ಅಂತ. ಎಲ್ಲ ತೀರ್ಥಗಳು ಅಲ್ಲಿ ಮಿಕ್ಸ್ ಆಗಿರುವುದರಿಂದ ಇದಕ್ಕೆ ಐಕ್ಯತೀರ್ಥ ಅಂತ ಯಾರು ಹೇಳಲಿಲ್ಲ. ಹಾಗಾಗಿ ಐಕ್ಯವನ್ನು ಒಪ್ಪಬಾರದು, ಐಕ್ಯ ಇಲ್ಲ ಅಂತ ಹೇಳಿ ಅದನ್ನು ಪ್ರತಿಪಾದನೆ ಮಾಡಬೇಕಾದ್ರೆ, ಐಕ್ಯವನ್ನು ನಿಷೇಧ ಮಾಡಬೇಕಾದ್ರೆ ಈ ತೀರ್ಥದ ಉಲ್ಲೇಖವನ್ನು ಮಾಡಿ ವಾದಿರಾಜರು ಈ ತೀರ್ಥಕ್ಕೆ ಮಿಶ್ರತೀರ್ಥವೇ ಹೊರತು ಐಕ್ಯತೀರ್ಥ ಅಲ್ಲ ಅಂತ ಈ ತೀರ್ಥವನ್ನು ಉಲ್ಲೇಖ ಮಾಡ್ತಾರೆ. ಇದು ದದೀಚಿ ಋಷಿಗಳಿಗಾಗಿಯೇ ದೇವತೆಗಳು ನಿರ್ಮಾಣ ಮಾಡಿದಂತಹ ತೀರ್ಥ. ನೀವು ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದರೆ ಇವತ್ತು ನಮಗೆ ಏಕಕಾಲದಲ್ಲಿ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಸಿಗುವಂತಹ ಒಂದು ಏಕೈಕ ತೀರ್ಥ ಅಂತಿದ್ರೆ ಅದು ನೈಮಿಷಾರಣ್ಯದ ಮಿಶ್ರತೀರ್ಥ ಅಂತ ಹೇಳ್ಬೋದು. ಹೀಗೆ ಮಿಶ್ರತೀರ್ಥದಲ್ಲಿ ಸ್ನಾನವನ್ನು ಮಾಡಿದರು. ದದೀಚಿ ಋಷಿಗಳು ಯೋಗಶಕ್ತಿಯಿಂದ ಈ ದೇಹವನ್ನು ತ್ಯಾಗ ಮಾಡಿದರು. ನಂತರದಲ್ಲಿ ಅವರ ಆ ಅಸ್ಥಿಯಿಂದ ವಿಶ್ವಕರ್ಮ ವಜ್ರಾಯುಧವನ್ನು ತಯಾರಿಸಿಕೊಟ್ಟ. ಈ ವಜ್ರಾಯುಧವನ್ನು ಧರಿಸಿಕೊಂಡು ಇಂದ್ರದೇವರು ಮತ್ತೆ ಆ ವೃತ್ರನ ಮೇಲೆ ಯುದ್ಧಕ್ಕೆ ಹೊರಟರು. ನೋಡಿ, ಒಂದು ಮಂತ್ರಶಕ್ತಿಗೆ ಎಷ್ಟು ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಮಂತ್ರಕ್ಕೆ. ಪ್ರಸಿದ್ಧವಾದ ಒಂದು ಮಾತು ಕೃಷ್ಣನದ್ದು, ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂದು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾಹ ಅಂತ. ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಈ ಜಗತ್ತನ್ನು ನಿಯಮನ ಮಾಡುವವನು ಯಾರು? ಜಗತ್ತನ್ನು ಸಂಹಾರ ಮಾಡುವವನು ಯಾರು ಅಂತ ಕೇಳಿದರೆ ಅದು ಭಗವಂತ. ಹಾಗಾಗಿಯೇ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವ ಭಗವಂತನಿಗೆ ಅಧೀನವಾಗಿದೆ ಈ ಜಗತ್ತು. ದೈವಾಧೀನಂ ಜಗತ್ಸರ್ವಂ, ಈ ಎಲ್ಲ ಇಡೀ ಸಮಗ್ರವಾದ ಜಗತ್ತು ಭಗವಂತನ ಅಧೀನದಲ್ಲಿದೆ. ಸರಿ, ಹಾಗಾದರೆ ಭಗವಂತ ಯಾರದ್ದಾದರೂ ಅಧೀನದಲ್ಲಿ ಇದ್ದಾನ ಅಂತ ಪ್ರಶ್ನೆ ಮಾಡಿದರೆ ಮಂತ್ರಾಧೀನಂದು ದೈವತಂ, ಅಂತಹ ಭಗವಂತನು ಕೂಡ ಮಂತ್ರಗಳ ಅಧೀನನಾಗಿದ್ದಾನಂತೆ. ಈ ಮಂತ್ರಗಳನ್ನು ಹೇಳಿದಾಗ ಅದಕ್ಕೆ ಒಲಿದು ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತಂದರೆ ಈ ಭಗವಂತ ಮಂತ್ರಗಳಿಗೆ ಅಧೀನನಾಗಿದ್ದಾನೆ ಅಂತಾಯಿತು. ಸರಿ, ಹಾಗಾದರೆ ಈ ಮಂತ್ರಗಳು ಯಾರ ಅಧೀನ? ತನ್ಮಂತ್ರಂ ಬ್ರಾಹ್ಮಣಾಧೀನಂ ಅಂತ ಹೇಳಿದರು. ಈ ಎಲ್ಲ ಮಂತ್ರಗಳು ಕೂಡ ಬ್ರಾಹ್ಮಣನ ಅಧೀನ ಅಂತೆ. ಒಬ್ಬ ಬ್ರಾಹ್ಮಣನಾದವನು ಸದಾಚಾರ ಸಂಪನ್ನನಾಗಿ ಮಂತ್ರವನ್ನು ಪಠಿಸಿದರೆ, ಆ ಮಂತ್ರವನ್ನು ಸಿದ್ಧಿಸಿಕೊಂಡ್ರೆ ಜಗತ್ತನ್ನು ನಿಯಮಿಸುವಂತಹ ಈ ಪರಮಾತ್ಮನೇ ಈ ಮಂತ್ರಕ್ಕೆ ಒಲಿದು ಅವನಿಗೆ ಅನುಗ್ರಹ ಮಾಡ್ತಾನಂತಂದರೆ ಒಂದು ಮಂತ್ರಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಅಧೀನನಾಗಿದ್ದಾನೆ ಈ ಪರಮಾತ್ಮ ಅಂತ. ಅಂತಹ ಬ್ರಾಹ್ಮಣರು ಅಂದರೆ ನನಗೆ ಬಹಳ ಪ್ರೀತಿ ಅಂಥೇಳಿ ಕೃಷ್ಣ ಹೇಳುವಂತಹ ಮಾತು. ಅಂತಹ ಶಕ್ತಿ ಅದು ಮಂತ್ರಕ್ಕಿದೆ. ಈ ಶಕ್ತಿ ಮಂತ್ರಕ್ಕಿದೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟವರು ಅದು ದದೀಚಿಗಳು. ಲೋಕಕ್ಕೆ ಬಂದಂತಹ ಒಂದು ಭಯೋತ್ಪಾದನೆ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಭಯೋತ್ಪಾದನೆ ಎಷ್ಟೆಲ್ಲ ನಮ್ಮಲ್ಲಿ ಸಂಕಟವನ್ನು ಉಂಟು ಮಾಡ್ತಾ ಇದೆ ಅಂತ. ಈ ಮೊನ್ನೆ ನಡೆದಂತಹ ಕಾಶ್ಮೀರದಲ್ಲಿ ನಡೆದಂತಹ ಒಂದು ದೊಡ್ಡ ಕುಕೃತ್ಯ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳಿದರೆ ನಾವೆಲ್ಲರೂ ಜೊತೆಯಾಗಿ ಸೇರಿ ಈ ಮಂತ್ರವನ್ನು ಚಿಂತನೆ ಮಾಡಬೇಕು, ಮಂತ್ರವನ್ನು ಪಠಿಸಬೇಕು. ಅಂತಹ ವೃತ್ರಾಸುರನನ್ನೇ ಸಂಹಾರ ಮಾಡಲಿಕ್ಕಾಯ್ತಂತೆ. ಇವರು ಯಾರೋ ಇಲ್ಲಿರುವಂತಹ ಇಂತಹ ಬಿಡಿ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತಂದರೆ ಖಂಡಿತವಾಗಿಯೂ ಸಾಧ್ಯ ಉಂಟು. ಅದಕ್ಕೆ ಇಂತಹ ಈ ವೇದಿಕೆಗಳು, ಇಂತಹ ಭಾಗವತ ಯಜ್ಞಗಳು ಇದಕ್ಕೆಲ್ಲ ಪೂರಕವಾಗಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಜೊತೆಯಾಗಿ ಸೇರಿ. ಅಂತಹ ಎಲ್ಲ ಭಯೋತ್ಪಾದಕರನ್ನು ಕೂಡ ಈ ಮಂತ್ರದ ಚಿಂತನೆಯಿಂದ ನಾವು ಸಂಹಾರ ಮಾಡೋಣ ಅಂತ. ಈ ದದೀಚಿ ಋಷಿಗಳು ಲೋಕದ ಕಲ್ಯಾಣಕ್ಕಾಗಿ, ಭಯೋತ್ಪಾದನೆಯ ಉಚ್ಚಾಟನೆಗಾಗಿ ತಮ್ಮ ದೇಹ ತ್ಯಾಗವನ್ನು ಮಾಡಿದರು. ತಮ್ಮ ಅಸ್ಥಿಯಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಟ್ಟು ದೇವೇಂದ್ರನಿಗೆ ಕೊಟ್ಟರು. ದೇವೇಂದ್ರ
ಈ ವಜ್ರಾಯುಧವನ್ನು ಧರಿಸಿಕೊಂಡು ಎಲ್ಲ ದೇವತೆಗಳು ಒಟ್ಟು ಸೇರಿಕೊಂಡು ವೃತ್ರಾಸುರನ ಮೇಲೆ ಮತ್ತೆ ದಾಳಿಯನ್ನು ಮಾಡಲಿಕ್ಕೆ ಹೋದರು. ಎಲ್ಲ ದೇವತೆಗಳು ದಾಳಿ ಮಾಡಲಿಕ್ಕೆ ಹೋದಾಗ ವೃತ್ರಾಸುರನ ಎಲ್ಲ ಸೈನ್ಯ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದ್ರಂತೆ. ವೃತ್ರಾಸುರನ ಜೊತೆಯಲ್ಲಿ ಯಾರ್ಯಾರೂ ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ವೃತ್ರಾಸುರ ಹೇಳ್ತಾ ಇದ್ದಾನೆ ಅವನ ಎಲ್ಲ ಸೈನಿಕರಿಗೆ, ಅವನೆಲ್ಲ ಭಟರಿಗೆ, ಯಾಕೆ ಎಲ್ಲರೂ ಓಡಿ ಹೋಗ್ತಾ ಇದ್ದೀರಾ? ಯಾರು ಓಡಿ ಹೋಗಬೇಡಿ, ಬನ್ನಿ ಯುದ್ಧ ಭೂಮಿಗೆ ಬನ್ನಿ, ಯುದ್ಧ ಮಾಡಿ. ನೀವು ದೇವತೆಗಳು ಬಂದರು, ಅವರು ಆಯುಧವನ್ನು ಧರಿಸಿಕೊಂಡು ಬಂದರು ಅಂತ ಯಾರು ಓಡಿ ಹೋಗಬೇಡಿ ಅಂತ ಪರಿಪರಿಯಾಗಿ ತನ್ನ ಭಟರಿಗೆ ಸೈನಿಕರಿಗೆಲ್ಲ ಹೇಳ್ತಾ ಇದ್ದಾನೆ. ಜಾತಸ್ಯ ಮೃತ್ಯುಧ್ರುವ ಏಷ ಸರ್ವತಃ ಪ್ರತಿಕ್ರಿಯಾ ಯಸ್ಯನ ಚೇಹ ಕ್ಲುಪ್ತ ಲೋಕೋ ಯಶಶ್ಚಾದ ತಥೋ ಯದಿ ಸ್ಯಾತ್ ಕೋ ನಾಮ ಮೃತ್ಯು ನವರಣೀತ ಯುಕ್ತಂ. ಈ ಯುದ್ಧಭೂಮಿಯಲ್ಲಿ ಸಾವಿಗೆ ಅಂಜಿ ಯಾರೂ ಕೂಡ ಓಡಿ ಹೋಗಬಾರದು. ಸಾವು ಅನ್ನುವುದು ನಿಶ್ಚಿತ. ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಒಂದು ಸಾವನ್ನು ತಪ್ಪಿಸಿಕೊಳ್ತೇವೆ ಅಂತ ಹೇಳಿ ಈ ಯುದ್ಧ ಭೂಮಿಯಿಂದ ಓಡಿ ಹೋಗುವುದು ಇದಕ್ಕೆ ಪರಿಹಾರ ಅಲ್ಲ. ಲೋಕದಲ್ಲಿ ಯುದ್ಧ ಭೂಮಿಯಲ್ಲಿ ವೀರಮರಣವನ್ನು ಹೊಂದಿದರೆ ಬಹಳ ದೊಡ್ಡ ಕೀರ್ತಿ ಉಂಟು. ಇಂತಹ ಕೀರ್ತಿಯನ್ನು ಇವೆಲ್ಲ ಸಂಪಾದಿಸಿಕೊಳ್ಬೇಕು. ಇಂತಹ ಕೀರ್ತಿಯನ್ನು ಯಾರು ತಾನೇ ಬೇಡ ಅಂತ ಹೇಳ್ತಾರೆ? ಯಾರೂ ಕೂಡ ಯುದ್ಧ ಭೂಮಿಯಿಂದ ಓಡಿ ಹೋಗಬೇಡಿ ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಇನ್ನೂ ದೊಡ್ಡ ದೊಡ್ಡ ವೇದಾಂತದ ಮಾತುಗಳನ್ನು ಆಡ್ತಾನೆ. ಈ ಲೋಕದಲ್ಲಿ ಈ ಎರಡು ಬಗೆಯ ಮೃತ್ಯು, ಎರಡು ಬಗೆಯ ಸಾವು, ಅದು ಅತ್ಯಂತ ಶ್ರೇಷ್ಠವಾದಂತಹ ಸಾವು. ಒಂದು ಶಾಸ್ತ್ರವನ್ನು ತಿಳಿದು ಜ್ಞಾನದಿಂದ ಪ್ರಾಣಾಯಾಮವನ್ನು ಮಾಡಿಕೊಂಡು ಯೋಗಾಗ್ನಿಯಿಂದ ದೇಹ ತ್ಯಾಗವನ್ನು ಮಾಡುವುದು. ಇದು ಒಂದು ರೀತಿಯ ಉತ್ತಮವಾದ ಸಾವು ಅಂತ ಅನಿಸಿಕೊಂಡ್ರೆ, ಇನ್ನೊಂದು ಬಗೆಯ ಸಾವು ಅಂತ ಹೇಳಿದರೆ ಯುದ್ಧ ಭೂಮಿಯಲ್ಲಿ ವೀರವರ್ಣವನ್ನು ಹೊಂದುವುದು. ಇದು ಎರಡನೇ ಅತ್ಯುತ್ತಮವಾದಂತಹ ಸಾವು. ಇದು ಎರಡನೇ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾವು ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಈ ಯುದ್ಧ ಭೂಮಿಯಲ್ಲಿ ವೀರವರ್ಣವನ್ನು ಅಪ್ಪುವಂತಹ ಒಂದು ಅವಕಾಶ ಇದ್ದಾಗ ಯಾಕೆ ನೀವು ಓಡಿ ಹೋಗ್ತೀರಿ? ಯಾರು ಓಡಿ ಹೋಗಬೇಡಿ, ಬನ್ನಿ ಯುದ್ಧವನ್ನು ಮಾಡಿ ಅಂತ ಹೇಳಿ ತನ್ನೆಲ್ಲ ಸೈನಿಕರಿಗೆ ನಾನಾ ರೀತಿಯಿಂದ ಉಪದೇಶವನ್ನು ಮಾಡ್ತಾನೆ. ಇಷ್ಟಾದಾಗ ಈ ವಜ್ರಾಯುಧವನ್ನು ಧರಿಸಿಕೊಂಡು ದೇವೇಂದ್ರ ವೃತ್ರನ ಮುಂದೆ ಬಂದಿದ್ದಾನೆ. ಅವನು ಯುದ್ಧವನ್ನು ಆರಂಭ ಮಾಡ್ತಾನೆ. ತನ್ನ ಗದೆಯನ್ನು ಅವನು ವೃತ್ರಾಸುರ ಮೇಲೆ ಬೀಸಿದಾಗ ಆ ಗದೆಯನ್ನು ಕಿತ್ತುಕೊಂಡು ವೃತ್ರಾಸುರ ಮತ್ತೆ ವಾಪಸ್ ದೇವೇಂದ್ರನ ಮೇಲೆ ಬೀಸಾಡ್ತಾನೆ. ಇದರಿಂದ ಯಾವುದೇ ರೀತಿಯ ಹಾನಿ ವೃತ್ರಾಸುರನಿಗೆ ಆಗಲಿಲ್ಲ. ಆವಾಗ ವೃತ್ರಾಸುರ ಹೇಳ್ತಾನೆ ದೇವೇಂದ್ರನಿಗೆ, ದೇವೇಂದ್ರ, ನಾನು ನಿನ್ನ ಶತ್ರು. ಈ ನಿನ್ನ ಕಣ್ಣ ಮುಂದೆ ಬಂದು ನಿಂತಿದ್ದೇನೆ. ನನ್ನ ಮೇಲೆ ಆ ವಜ್ರಾಯುಧವನ್ನು ಪ್ರಯೋಗ ಮಾಡು. ಈ ವಜ್ರಾಯುಧವನ್ನು ಪ್ರಯೋಗ ಮಾಡಿದ್ರೆ ಸುಮ್ಮನೆ ಯಾಕೆ ನಿಂತುಕೊಂಡಿದ್ದೀಯಾ? ಈ ವಜ್ರಾಯುಧದಿಂದಲೇ ನಾನು ಸಾಯಬೇಕು ಅಂತ ಕಾದು ಕುಳಿತುಕೊಂಡಿದ್ದೇನೆ. ಈ ವಜ್ರಾಯುಧ ಎಂಥದ್ದು ಅಂತ ಹೇಳಿದರೆ ದಧೀಚಿ ಋಷಿಗಳ ಅಸ್ಥಿಯಿಂದ ನಿರ್ಮಾಣವಾದಂತಹ ವಜ್ರಾಯುಧ. ಆ ಹರಿಭಕ್ತಿಯಿಂದ ಅವನು ಪೂರಿತವಾಗಿರುವಂತಹ ಆ ವಜ್ರಾಯುಧ ಅದು. ನಾರಾಯಣ ವರ್ಮದ ಸಿದ್ಧಿ ಇರುವಂತಹ ಆ ಅಸ್ಥಿಗಳಿಂದ ನಿರ್ಮಾಣವಾಗಿರುವಂತಹ ಆ ವಜ್ರಾಯುಧ. ಇಂತಹ ವಜ್ರಾಯುಧದಿಂದಲೇ ನನ್ನ ಮರಣವನ್ನು ನಾನು ಹೊಂದಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಒಂದು ವೇಳೆ ನಾನು ಈ ವಜ್ರಾಯುಧದಿಂದಲೇ ನಾನು ಮರಣವನ್ನಪ್ಪಿದರೆ ನಾನು ಎಲ್ಲ ವಿಷಯ ಪದಾರ್ಥಗಳ ಆಸೆಯನ್ನು ಪರಿತ್ಯಾಗ ಮಾಡಿ ಸುಖವಾಗಿ ಶರೀರ ತ್ಯಾಗವನ್ನು ಮಾಡ್ತೇನೆ. ಈ ಸ್ವರ್ಗವೇ ಮೊದಲಾದಂತಹ ಯಾವುದೇ ಲೋಕಗಳಿಗೂ ಕೂಡ ಹೋಗದೆ ಯೋಗಿಗಳು ಹೊಂದುವಂತಹ ಸದ್ಗತಿಯನ್ನು ನಾನು ಪಡೆಯುತ್ತೇನೆ. ಭಗವಂತ ಎಂದಿಗೂ ಕೂಡ ತನ್ನ ಏಕಾಂತ ಭಕ್ತರಿಗೆ ಸಂಪತ್ತನ್ನು ಕೊಡುವುದಿಲ್ಲ. ಅವರ ಎಲ್ಲ ಸಂಪತ್ತನ್ನು ಕೂಡ ಅವನು ಹರಣ ಮಾಡ್ತಾನೆ. ಪುಂಸಾಂ ಕಿಲ ಏಕಾಂತ ಧಿಯಾಂ ಸ್ವಖಾನಾಂ ಯಾಹ ಸಂಪದೋ ದಿವಿ ಭೂಮೋ ರಸಾಯಾಂ ನರಾತಿ ಯಸ್ಮಾಂತ ಭಯಮುದ್ವೇಗ ಆದಿಹಿರ್ ಮದಕ್ಕಲಿ ವ್ಯಸನಂ ಸಂಪ್ರಯಾಸಃ. ಯಾಕೆ ಅಂತ ಕೇಳಿದರೆ, ಈ ಸಂಪತ್ತು ಉಂಟು ನೋಡಿ, ಯಾರ ಬಳಿ
ಸಂಪತ್ತು ಉಂಟೋ ಅದು ಶತ್ರುಭಯಕ್ಕೆ ಕಾರಣವಾಗ್ತದೆ, ಉದ್ವೇಗಕ್ಕೆ ಕಾರಣವಾಗ್ತದೆ, ಚಿಂತೆಗೆ ಕಾರಣವಾಗ್ತದೆ, ಭಯಕ್ಕೆ ಕಾರಣವಾಗ್ತದೆ, ಮದಕ್ಕೆ ಕಾರಣವಾಗ್ತದೆ, ಕೊನೆಯಲ್ಲಿ ಕಲಹಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಂತಹ ಯಾವುದೇ ವಿಧವಾದಂತಹ ದುಃಖಗಳಿಗೆ, ಈ ದುಃಖಗಳು ತನ್ನ ಏಕಾಂತ ಭಕ್ತರಿಗೆ ಆಗಬಾರದು ಹೇಳುವ ದೃಷ್ಟಿಯಿಂದಲೇ ಭಗವಂತ ಏಕಾಂತ ಭಕ್ತರಿಗೆ ಸಂಪತ್ತನ್ನೇ ಕೊಡುವುದಿಲ್ಲಂತೆ. ಇದುವೇ ಭಗವಂತ ಮಾಡುವಂತಹ ದೊಡ್ಡ ಅನುಗ್ರಹ. ಯಾರ್ಯಾರಿಗೆ ಭಗವಂತ ಇಂತಹ ಒಂದು ಆಯಾಸ ಇಲ್ಲ ಅಂತ ಮಾಡಿದ್ದಾನೋ ತೇನಾನುಮೇಯ ಭಗವತ್ ಪ್ರಸಾದ, ಅದರಿಂದಲೇ ನಾವು ಅರ್ಥ ಮಾಡಿಕೊಳ್ಳಬೇಕಂತೆ ಇದು ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ. ಯಾರಿಗೆ ಇಂತಿಂತ ದುಃಖ ಯಾರಿಗೂ ಇಲ್ಲವೋ ಅಂಥವರಿಗೆ ಭಗವಂತನ ವಿಶೇಷ ಅನುಗ್ರಹ ಆಗಿದೆ. ಇಂತಹ ಅನುಗ್ರಹ ಯಾರಿಗೆ ಆಗಬಹುದು? ಯಾರ ಬಳಿಯಲ್ಲಿ ಭೌತಿಕವಾದ ಸಂಪತ್ತಿದೆಯೋ ಅಂಥವರಿಗೆ ಇಂತಹ ಅನುಗ್ರಹ ಬೇಕು ಅಂತ ಹೇಳಿದರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಸಂಪತ್ತು ನನಗೆ ಇವತ್ತು ಸಿಗ್ತಾ ಉಂಟು, ನಾನು ದೇಹತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ, ಭಗವಂತನ ಪಾದಧ್ಯಾನವನ್ನೇ ಮಾಡಿಕೊಂಡಿರುತ್ತೇನೆ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ. ಭಗವಂತ ನಿನ್ನ ಪಾದವನ್ನೇ ನಾನು ಸದಾಕಾಲ ಧ್ಯಾನವನ್ನು ಮಾಡ್ತಾ ಇರ್ತೇನೆ, ನಿನ್ನ ದಾಸರ ದಾಸನಾಗಿರುತ್ತೇನೆ. ಈ ನನ್ನ ಮನಸ್ಸು ಸದಾಕಾಲ ನಿನ್ನನ್ನೇ ಸ್ಮರಣೆ ಮಾಡ್ತಾ ಇರಲಿ, ಈ ನನ್ನ ಎಲ್ಲ ಮಾತುಗಳು ಕೂಡ ನಿನ್ನ ಗುಣಗಳನ್ನೇ ಅದು ಕೀರ್ತನೆ ಮಾಡ್ತಾ ಇರಲಿ, ಈ ನನ್ನ ದೇಹ ಅದು ಸದಾಕಾಲ ಭಗವಂತನ ಸೇವೆಯನ್ನೇ ಮಾಡ್ತಾ ಇರಲಿ ಅಂಥೇಳಿ ವೃತ್ರಾಸುರ ಈ ರೀತಿಯಾಗೆಲ್ಲ ಹರಿಭಕ್ತಿಯ ಮಾತುಗಳನ್ನೆಲ್ಲ ಆಡಲಿಕ್ಕೆ ಆರಂಭ ಮಾಡಿದ. ಜೀವನದಲ್ಲಿ ನನಗೆ ಇನ್ನೇನು ಬೇಡ, ನನಾಕ ಪೃಷ್ಟಂ ನಚ ಪಾರಮೇಷ್ಟ್ಯಂ, ನನಗೆ ಸ್ವರ್ಗದ ಆಧಿಪತ್ಯವೂ ಬೇಡ, ಪಾರಮೇಷ್ಟ್ಯದ ಆ ಸ್ಥಾನವೂ ಬೇಡ, ಯಾವ ಲೋಕದ ಆಧಿಪತ್ಯವೂ ನನಗೆ ಬೇಡ, ಭೂಮಿಯ ಸಾಮ್ರಾಜ್ಯ ಬೇಡ, ಪಾತಾಳ ಲೋಕದ ಆಧಿಪತ್ಯವೂ ಬೇಡ, ಯಾವ ಯೋಗ ಸಿದ್ಧಿಗಳೂ ಬೇಡ, ಈ ಒಂದು ಜನನ ಮರಣದಿಂದ ಬಿಡುಗಡೆ ಅದೂ ಕೂಡ ಬೇಡ. ಇದಕ್ಕಿಂತ ಹೆಚ್ಚಿನ ಸಂಪತ್ತು ನನಗೆ ನೀನಿದ್ದೀಯ ಸ್ವಾಮಿ, ಇನ್ನೊಬ್ಬ ನನಗೆ ಇದ್ದೀಂತಾದರೆ ಈ ಯಾವ ಭೌತಿಕ ಸಂಪತ್ತುಗಳು ನನಗೆ ಬೇಡ. ನನ್ನ ಮನಸ್ಸು ಯಾವತ್ತೂ ಕೂಡ ನಿನ್ನನ್ನೇ ಕಾಣಬೇಕು ಅಂತ ಅದು ಹಪಹಪಿಸ್ತಾ ಇರ್ತದೆ. ಯಾವ ರೀತಿ ಅಂತ ಕೇಳಿದರೆ, ಇನ್ನು ಆ ಒಂದು ರೆಕ್ಕೆಗಳು ಹುಟ್ಟದೇ ಇರುವಂತಹ ಪಕ್ಷಿಯ ಮರಿಗಳು ತನ್ನ ತಾಯಿಯನ್ನೇ ಕಾಣಬೇಕು ಅಂತೇಳಿ ಹೇಗೆ ಹಂಬಲಿಸ್ತಾ ಇರ್ತವೋ, ಅದೇ ರೀತಿಯಾಗಿ ಹಸಿದ ಕರುಗಳು ತನ್ನ ತಾಯಿಯ ಹಾಲನ್ನು ಕುಡಿಬೇಕು, ಕೆಚ್ಚಲಿನ ಹಾಲನ್ನು ಕುಡಿಬೇಕು ಅಂತೇಳಿ ಹೇಗೆ ಹಂಬಲಿಸ್ತಾ ಇರ್ತವೋ, ಅತ್ಯಂತ ಪ್ರೀತಿಯುಳ್ಳಂತಹ ಒಬ್ಬಳು ಹೆಂಡತಿ ತನ್ನ ಪ್ರೀತ್ಯಾಸ್ಪದನಾದಂತಹ ಪತಿಯನ್ನು ಯಾವಾಗಲೂ ಕಾಣ್ತಾ ಇರಬೇಕು ಅಂತೇಳಿ ಹೇಗೆ ಹಂಬಲಿಸ್ತಾ ಇರ್ತಾಳೋ ಅಂತಹ ಮನಸ್ಥಿತಿಯಲ್ಲಿ ನಾನು ಕೂಡ ಸ್ವಾಮಿ ನಿನ್ನನ್ನೇ ಕಾಣಬೇಕು ಅಂತ ಸದಾ ಹಂಬಲಿಸ್ತಾ ಇದ್ದೇನೆ. ಮಮೋತ್ತ ಶ್ಲೋಕ ಜನೇಶು ಸಖ್ಯಂ ಸಂಸಾರ ಚಕ್ರೇ ಭ್ರಮತಸ್ವ ಕರ್ಮಭಿ ತ್ವನ್ಮಾಯೆಯ ಆತ್ಮಜ ದಾರಗೇಹೇಶು ಆಸಕ್ತ ಚಿತ್ತೇಶು ನನಾಥ ಭೂಯಾತ್. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ ವೃತ್ರಾಸುರ. ಈಗ ನನಗೇನಾದರೂ ಸಂಘ ಆಗುವುದು ಅಂತಾದರೆ, ನನಗೆ ಸಖರು ಸಿಗುವುದು ಅಂತಾದರೆ ಉತ್ತಮರ ಸಂಘ ಆಗಲಿ, ಸಜ್ಜನರ ಸಂಘ ಆಗಲಿ. ಈ ನನ್ನ ಕರ್ಮಗಳಿಂದ ನಾನು ಈ ಒಂದು ಸಂಸಾರ ಚಕ್ರದಲ್ಲಿ ಇದ್ದೇನೆ. ಈ ಸಂಸಾರ ಚಕ್ರದಲ್ಲಿ ಇರಬೇಕಾದರೆ ಸದಾಕಾಲ ಹೆಂಡತಿ ಮಕ್ಕಳು ಸಂಸಾರ ಅಂತ ಹೇಳುವಂಥ ಈ ರೀತಿಯ ಮನೋಸ್ಥಿತಿಯಲ್ಲಿರುವಂತಹ ಆ ದುಷ್ಟ ಜನರ ಸಂಘ ನನಗೆ ಎಂದಿಗೂ ಆಗುವುದು ಬೇಡ. ಸಜ್ಜನರ ಸಂಘ ನನಗೆ ಯಾವಾಗಲೂ ಆಗಲಿ. ಇದು ಆಯಿತು ಅಂತಾದರೆ ಈ ನನ್ನ ಎಲ್ಲ ಕ್ಲೇಶಗಳು ಕೂಡ ಪರಿಹಾರವಾಗ್ತದೆ. ಈ ವ್ಯಾಮೋಹ ಉಂಟು ನೋಡಿ, ನಾನು ನನ್ನದು ನನ್ನ ಸಂಸಾರ ನನ್ನ ಹೆಂಡತಿ ಮಕ್ಕಳು ಅಂತ ಹೇಳುವಂಥದ್ದು, ಇದು ಈ ಸಂಸಾರ ಬಂಧಕ. ಈ ಭಾವ ಇದು ಮೋಚಕ ಆಗುವುದಿಲ್ಲ. ಒಂದು ಸುಮ್ಮನೆ ದೃಷ್ಟಾಂತದ ಕಥೆಯನ್ನು ಹೇಳುವುದಾದರೆ, ಒಬ್ಬ ಉತ್ತಂಕ ಅಂತ ಒಬ್ಬ ಋಷಿ ಇದ್ದ.
ಅವನಿಗೆ ಯಾರೋ ಒಬ್ಬರು ಒಂದಷ್ಟು ಸಂಪತ್ತನ್ನು ದಾನ ಮಾಡಿದರು. ದಾನ ಮಾಡಿದ ಸಂಪತ್ತನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದ. ಈ ಒಂದು ದರೋಡೆಯನ್ನು ಮಾಡುವಂಥ ಕಳ್ಳನಿಗೆ ವಿಷಯ ಗೊತ್ತಾಯಿತು, ಉತ್ತಂಕರ ಮನೆಯಲ್ಲಿ ಸಂಪತ್ತುಂಟು ಅಂತ. ಈ ಸಂಪತ್ತನ್ನು ಕದ್ದುಕೊಂಡು ಹೋಗಬೇಕು ಅಂತೇಳಿ ಉತ್ತಂಕರ ಮನೆಗೆ ರಾತ್ರಿ ಬಂದ. ಒಂದು ಖಡ್ಗವನ್ನು ಎತ್ತಿಕೊಂಡು ಬಂದ. ನಿನ್ನನ್ನು ಸಂಹಾರ ಮಾಡಿ ನಿನ್ನಲ್ಲಿರುವಂಥ ಸಂಪತ್ತನ್ನು ದೋಚಿಕೊಂಡು ಹೋಗ್ತೇನೆ ಅಂತ ಬಂದ. ಉತ್ತಂಕರು ಹೇಳಿದರು, ಸ್ವಲ್ಪ ತಡಿ, ನೀವು ನನ್ನನ್ನು ಸಂಹಾರ ಮಾಡುವ ಮುಂಚೆ ನಿನಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ನೀನೀಗ ನನ್ನನ್ನು ಸಂಹಾರ ಮಾಡಿ ಸಂಪತ್ತನ್ನು ದೋಚಿಕೊಂಡು ಹೋಗ್ತಿ. ಸಂಪತ್ತನ್ನು ದೋಚಿಕೊಂಡು ಹೋದರೆ ಸಂಪತ್ತು ಮಾತ್ರ ನಿನ್ನದಾಗಲಿಲ್ಲ, ಜೊತೆಯಲ್ಲಿ ನನ್ನನ್ನು ಹತ್ಯೆ ಮಾಡಿದ ಪರಿಣಾಮವಾಗಿ ಬ್ರಹ್ಮಹತ್ಯೆಯು ಕೂಡ ನಿನ್ನ ಜೊತೆಗೆ ಬರ್ತದೆ. ಈ ಸಂಪತ್ತನ್ನು ದೋಚಿಕೊಂಡು ಹೋಗಿ ನೀನೇನು ಮಾಡ್ತಿ ಅಂತೇಳಿ ಪ್ರಶ್ನೆ ಮಾಡಿದನು ಉತ್ತಂಕರು. ಆ ಕಳ್ಳ ಹೇಳಿದಂತೆ, ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತೇನೆ ಅಂತ. ಸರಿ, ಹಾಗಾದರೆ ನಿನ್ನ ಹೆಂಡತಿ ಮಕ್ಕಳ ಬಳಿ ಹೋಗಿ ಕೇಳು, ಸಂಪತ್ತನ್ನು ಅವರು ಸ್ವೀಕಾರ ಮಾಡಿದಂತೆ ಈ ಬ್ರಹ್ಮಹತ್ಯೆಯನ್ನು, ನನ್ನನ್ನು ಸಂಹಾರ ಮಾಡಿದಂಥ ಈ ಹತ್ಯೆಯನ್ನು ಅವರು ಸ್ವೀಕಾರ ಮಾಡ್ತಾರ ಕೇಳು ಅಂತ ಈ ಉತ್ತಂಕರು ಕೇಳಿದ್ರಂತೆ. ಆವಾಗ ಆ ಕಳ್ಳ ಹೇಳ್ತಾನೆ, ಇಲ್ಲ ಇಲ್ಲ, ಅವ್ರು ಯಾಕೆ ಈ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡ್ತಾರೆ, ಸಂಪತ್ತನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಹೌದಾ, ಹಾಗಾದರೆ ನಿನ್ನ ಹೆಂಡತಿಯರು ನಿನ್ನ ಸಂಪತ್ತನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ನಿನ್ನ ಪಾಪಕರ್ಮಗಳಿಗೆ ಅವ್ರು ಭಾಗಿಯಾಗುವುದಿಲ್ಲ ಅಂತಾದರೆ ಇದ್ಯಾವ ರೀತಿಯ ಸಂಸಾರ ಮಾರೆಯ ನಿನ್ನದು ಅಂತ ಉತ್ತಂಕರು ಉಪದೇಶವನ್ನು ಮಾಡಿದಾಗ ಆ ಒಂದು ದರೋಡೆ ಮಾಡಲಿಕ್ಕೆ ಬಂದಂತಹ ಆ ಕಳ್ಳನಿಗೂ ಕೂಡ ಜ್ಞಾನೋದಯ ಆಯಿತು. ಅವನು ಕೂಡ ಇದನ್ನೆಲ್ಲವನ್ನು ಕೂಡ ಬಿಟ್ಟ ಅಂತ ಹೇಳಿ ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಹಾಗಾಗಿ ಈ ಮೋಹ ಉಂಟು ನೋಡಿ, ಇದು ಎಂದಿಗೂ ಕೂಡ ಇದು ಮೋಚಕ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಜ್ಜನರ ಸಂಘವನ್ನು ಮಾಡಿದರೆ ಎಲ್ಲ ಪಾಪಗಳನ್ನು, ನಮ್ಮ ಜೀವನದಲ್ಲಿ ಬಂದೊದಗಿದಂತಹ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಅದು ಸಜ್ಜನರ ಸಂಘಕ್ಕಿದೆ ಅಂತ ಹೇಳ್ತಾರೆ. ಇದಕ್ಕೆ ಅನೇಕ ದೃಷ್ಟಾಂತಗಳುಂಟು. ಸಜ್ಜನರ ಸಂಘವನ್ನು ಮಾಡಿದರೆ ಏನು ಫಲಗಳು ಅಂತ. ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ ದೇವೇಂದ್ರ ವಜ್ರಾಯುಧವನ್ನು ಇನ್ನೇನು ಬೀಸಬೇಕು ಅನ್ನೋ ಅಷ್ಟರಲ್ಲಿ ಈ ವೃತ್ರಾಸುರನೇ ದೇವೇಂದ್ರನನ್ನು ನುಂಗಿಬಿಟ್ಟ. ದೇವೇಂದ್ರ ಈಗ ವೃತ್ರಾಸುರನ ಶರೀರದ ಒಳಗೆ ಹೋಗಿ ಸೇರಿಕೊಂಡ. ಎಲ್ಲ ದೇವತೆಗಳು ಸ್ತಬ್ಧರಾದರು. ದೇವೇಂದ್ರನನ್ನೇ, ಈ ವಜ್ರಾಯುಧವನ್ನು ಧರಿಸಿರುವಂತಹ ದೇವೇಂದ್ರನನ್ನೇ ವೃತ್ರಾಸುರನ ನುಂಗಿಬಿಟ್ಟ. ಮುಂದಿನ ಕಥೆ ಏನು? ಈ ವಜ್ರಾಯುಧದಿಂದಲೇನೇ ದೇವೇಂದ್ರ ಸೀಳಿಕೊಂಡು ಹೊರಗೆ ಬಂದ. ಸೀರಿಕೊಂಡು ಹೊರಗೆ ಬಂದ ಮಾತ್ರಕ್ಕೆ ವೃತ್ರಾಸುರ ಸಾಯಲಿಲ್ಲ, ಬದುಕಿದ್ದ. ನಂತರದಲ್ಲಿ ವೃತ್ರಾಸುರನ ಸಂಹಾರವನ್ನು ಆ ಕಾಲದಲ್ಲಿ ಮಾಡಲಿಲ್ಲ. ವೃತ್ರಾಸುರನಿಗೂ ಹಾಗೂ ದೇವೇಂದ್ರನಿಗೂ ಒಂದು ಸಂಧಾನ ಮಾಡಿಕೊಂಡ್ರು. ಅಲ್ಲಿ ಸಂಧಾನ ಮಾಡಿಕೊಂಡಾದ್ಮೇಲೆ ಮುಂದೊಂದು ದಿವಸ ಹಸಿಯೂ ಅಲ್ಲದ ಒಣಗಿದ್ದೂ ಅಲ್ಲದ ಒಂದು ಪದಾರ್ಥದಿಂದ ಮಾತ್ರ ನಿನ್ನನ್ನು ಸಂಹಾರವನ್ನು ಮಾಡಬಹುದು ಅಂತ ಹೇಳಿದಾಗ ಸಮುದ್ರ ತೀರದಲ್ಲಿ ಹೀಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ವಿವಾದ ಆಯಿತು ಇಂದ್ರನಿಗೂ ವೃತ್ರಾಸುರನಿಗೂ. ಆವಾಗ ಇಂದ್ರ ಏನು ಮಾಡ್ತಾನೆ, ಸಮುದ್ರದ ನೊರೆಗೆ ಈ ವಜ್ರಾಯುಧವನ್ನು ತಾಗಿಸಿ ಆ ನೊರೆಯಿಂದ, ಸಮುದ್ರದ ನೊರೆಯಿಂದಲೇ, ನೀರಿನ ನೊರೆಯಿಂದಲೇ ವೃತ್ರಾಸುರನ ಸಂಹಾರವನ್ನು ಮಾಡ್ತಾನೆ. ಸಮುದ್ರದ ನೊರೆ ಎನ್ನುವಂಥದ್ದು ಅದು ಹಸಿಯೂ ಅಲ್ಲ ಒಣಗಿದ್ದು ಅಲ್ಲದ ಪದಾರ್ಥ ಆಗಿರುವುದರಿಂದ ಆ ವಜ್ರಾಯುಧಕ್ಕೆ ಆ ನೊರೆಯನ್ನು ತಾಗಿಸಿ ವೃತ್ರಾಸುರನ ಸಂಹಾರವನ್ನು ಮಾಡಿದ ಅಂತ ಭಾಗವತ ಹೇಳ್ತದೆ. ಹೀಗೆ ವೃತ್ರಾಸುರನ ಸಂಹಾರ ಆಯಿತು. ಈಗ ಮತ್ತೆ ದೇವೇಂದ್ರನಿಗೆ ಬ್ರಹ್ಮಹತ್ಯೆಯ ಪಾಪ. ಕಾರಣ ಏನು ಹೇಳಿದ, ವೃತ್ರಾಸುರನೊಬ್ಬ ಬ್ರಾಹ್ಮಣ, ತ್ವಷ್ಟೃವಿನ ಮಗ, ವಿಶ್ವರೂಪಾಚಾರ್ಯರ ತಮ್ಮ, ಮತ್ತೆ ಬ್ರಹ್ಮಹತ್ಯೆ ಬಂತು. ಈ ಸಂದರ್ಭದಲ್ಲಿ ದೇವೇಂದ್ರ ಹೇಳ್ತಾನೆ, ಈ ಹಿಂದೆ ಬಂದಂತಹ ಈ ಬ್ರಹ್ಮಹತ್ಯೆಯನ್ನು ನಾನು 4 ಜನರಿಗೆ ಹಂಚಿಕೊಟ್ಟೆ, ಇನ್ನು ಮತ್ತೆ ಈ ಬ್ರಹ್ಮಹತ್ಯೆ ಬಂತು, ಇನ್ಯಾರು ನಾನು ಬ್ರಹ್ಮಹತ್ಯೆಯನ್ನು ತಗೊಳ್ಳಿಕ್ಕೆ ಬರ್ತಾರಪ್ಪ, ಈ ನಾನೇನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿದ್ದಂಥ ಋಷಿಮುನಿಗಳೆಲ್ಲರೂ ಹೇಳ್ತಾರಂತೆ, ಈ ಬ್ರಹ್ಮಹತ್ಯೆ ಬಂತು ಅಂತ ನೀನೇನು ಯೋಚನೆ ಮಾಡಬೇಡ ಇಂದ್ರ, ಅಶ್ವಮೇಧ ಯಾಗವನ್ನು ಮಾಡು. ಈ ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ನಿನ್ನ ಎಲ್ಲ ಪಾಪಗಳು ಕೂಡ ಅದು ತೊಳೆದು ಹೋಗ್ತದೆ, ನಿನಗೆ ಒಳ್ಳೆಯದಾಗ್ತದೆ, ನೀನು ಯಾವುದೇ ರೀತಿ ಭಯವನ್ನು ಪಡಬೇಡ. ಅಷ್ಟು ಮಾತ್ರವಲ್ಲ, ಹಯಮೇಧೇನ ಪುರುಷಂ ಪರಮಾತ್ಮಾನಮೀಶ್ವರಂ ಇಷ್ಟ್ವಾ ನಾರಾಯಣಂ ದೇವಂ ಮೋಕ್ಷಸ್ಯೇಪಿ ಜಗದ್ವದಾತ್. ಈ ಜಗತ್ತನ್ನು ಸಂಹಾರ ಮಾಡಿದ್ರೂ ಕೂಡ ಈ ಅಶ್ವಮೇಧ ಯಾಗದಿಂದ
ಪರಮಾತ್ಮನನ್ನು ಪ್ರೀತಿಗೊಳಿಸಿ ಎಲ್ಲ ವಿಧದ ಪಾಪವನ್ನು ನೀನು ಕಳೆದುಕೊಳ್ಳಬಲ್ಲೆ ಅಂತಹ ಸಾಮರ್ಥ್ಯ ಅಶ್ವಮೇಧ ಯಾಗಕ್ಕಿದೆ. ಈ ಅಶ್ವಮೇಧ ಯಾಗ ಬಿಡು, ಕೇವಲ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದರೆ ಸಾಕು. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದರೆ ಬ್ರಹ್ಮಹತ್ಯೆ, ಪಿತೃಹತ್ಯೆ, ಗೋಹತ್ಯೆ, ಮಾತೃಹತ್ಯೆ, ಅದೇ ರೀತಿಯ ಗುರುಹತ್ಯೆ, ಈ ಎಲ್ಲ ಹತ್ಯೆಗಳನ್ನು ಮಾಡಿದ ಪಾಪಿಗಳು ಕೂಡ ಭಗವಂತನ ನಾಮಸ್ಮರಣೆಯಿಂದ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಋಷಿಗಳು ಹೇಳ್ತಾರೆ. ಆವಾಗ ಭಗವಂತನ ನಾಮಸ್ಮರಣಕ್ಕೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಒಬ್ಬ ಕುರ್ಮದಾಸ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ 2 ಕಾಲುಗಳಿರಲಿಲ್ಲ. ದೊಡ್ಡ ಹರಿಭಕ್ತ, ಭಗವಂತನನ್ನೇ ಸದಾಕಾಲ ಚಿಂತನೆ ಮಾಡ್ತಾ ಇದ್ದವನು. ಒಂದು ಬಾರಿ ಈ ಎಲ್ಲೋ ಒಂದು ಉಪನ್ಯಾಸದಲ್ಲಿ ಕೇಳಿದ, ಈ ಆಷಾಢ ಮಾಸದಲ್ಲಿ ಆಷಾಢ ಏಕಾದಶಿ ದಿವಸ ಪಂಡರಾಪುರದ ವಿಠ್ಠಲನನ್ನು ದರ್ಶನ ಮಾಡಿದರೆ ಅದು ದೊಡ್ಡ ಪುಣ್ಯ ಅಂತ. ಈ ಕೂರ್ಮದಾಸ ಬ್ರಾಹ್ಮಣನಿಗೂ ಕೂಡ, ಕಾಲಿಲ್ಲದ ಬ್ರಾಹ್ಮಣನಿಗೂ ಕೂಡ ಒಂದು ಆಸೆ ಹುಟ್ಟಿತು. ನಾನು ಕೂಡ ಪಂಡರಾಪುರಕ್ಕೆ ಯಾತ್ರೆಗೆ ಹೋಗಬೇಕು, ಆ ಏಕಾದಶಿ ದಿವಸ ನಾನು ದರ್ಶನ ಮಾಡಬೇಕು ಅಂತ. ಯಾತ್ರೆಗೆ ಹೋಗುವವರಲ್ಲಿ ಕೇಳಿದ, ನನ್ನನ್ನು ಯಾತ್ರೆ ಕರ್ಕೊಂಡು ಹೋಗಿ ಅಂತ. ಅವಾಗೆಲ್ಲ ಈಗಿನ ಕಾಲದ ಹಾಗೆ ಯಾತ್ರೆ ಕರ್ಕೊಂಡು ಹೋಗೋರು ಯಾರು ಇರಲಿಲ್ಲ. ಎಲ್ಲ ಹೇಳಿದ್ರು, ಈ ಕಾಲಿಲ್ಲದ ಕುಂಟನಿಗೆ ಯಾತ್ರೆಯ ಇನ್ನೇನು, ಸುಮ್ಮನೆ ಕುತ್ಕೊಮಾರಾಯ ಅಂತ ಹೇಳಿ ಎಲ್ಲರೂ ಅವನನ್ನು ಅವಜ್ಞೆ ಮಾಡಿದರು. ಈ ಕೂರ್ಮದಾಸ ಬ್ರಾಹ್ಮಣ ಬಿಡಲಿಲ್ಲ. ಆಷಾಢ ಏಕಾದಶಿ ದಿವಸ ನಾನು ಯಾತ್ರೆಯನ್ನು, ಭಗವಂತನ ದರ್ಶನವನ್ನು ಮಾಡುವುದು ನಿಶ್ಚಯವೇ ಅಂತಂದುಕೊಂಡು ತಾನು ತೆವಳಿಕೊಂಡು ಹೊರಟ ಅವನ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಸೋತು ಹೋದ. ಆಯಾಸ ಆಯಿತು ಅವನಿಗೆ, ಹಸಿವೆ ಆಗಲಿಕ್ಕೆ ಆರಂಭ ಆಯಿತು. ಇನ್ನೇನು ಮಾಡಬೇಕು, ಅವನಿಗೆ ನಡಿಲಿಕ್ಕೂ ಆಗುವುದಿಲ್ಲ, ತೆವಳ್ಕೊಂಡು ಹೋಗಬೇಕು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದವನು ಇವನಿಗೆ ಬೇಕಾದಂಥ ಎಲ್ಲ ಸೌಕರ್ಯವನ್ನು ಕೊಟ್ಟ. ಅವನು ಕುಡಿಲಿಕ್ಕೆ ನೀರನ್ನು ಕೊಟ್ಟ, ಅನ್ನಾಹಾರವನ್ನು ಕೊಟ್ಟ, ಉಪಚಾರವನ್ನು ಮಾಡಿದ. ಆವಾಗ ಈ ಬ್ರಾಹ್ಮಣ ಕೇಳಿದಂತೆ, ನೀನು ಯಾರಪ್ಪ ಅಂತ. ಯಾರ್ಯಾರು ಪಂಡರಾಪುರಕ್ಕೆ ಯಾತ್ರೆಗೆ ಹೋಗ್ತಾರೋ ಅವರಿಗೆಲ್ಲ ಅನ್ನಾಹಾರವನ್ನು ಇಡ್ಲಿಕ್ಕಾಗೇ ನನ್ನ ಈ ಒಂದು ಬದುಕನ್ನು ಇಟ್ಟಿದ್ದೇನೆ ಅಂತ ಹೇಳಿಕೊಂಡಂತೆ. ಈ ಒಂದು ಬ್ರಾಹ್ಮಣ ಹೇಳ್ತಾನೆ, ನನಗೆ ಏಕಾದಶಿ ದಿವಸ ದರ್ಶನ ಮಾಡಬೇಕು ಅಂತ ಆಸೆ ಉಂಟು, ಇನ್ನು ಎಷ್ಟು ದೂರ ಇದೆ ಅಂತ. ಇನ್ನು ಹೀಗೆ ನೀನು ತೆವಳಿಕೊಂಡು ಹೋದರೆ ಇನ್ನು 1 ವಾರ ಆದರೂ ಬೇಕು ನಿನಗೆ ಹೋಗಲಿಕ್ಕೆ. ಹಾಗಾದರೆ ಆಷಾಢ ಏಕಾದಶಿ ಯಾವಾಗ? ಇನ್ನೇನು ಸ್ವಲ್ಪ ದಿವಸದಲ್ಲೇ ಬಂತು ಅಂತ ಹೇಳಿದ. ಈ ವ್ಯಾಪಾರಿ ಪ್ರತಿನಿತ್ಯ ಬಂದು ಕುರ್ಮದಾಸ ಬ್ರಾಹ್ಮಣನಿಗೆ ಇದೇ ರೀತಿಯಾಗಿ ಬಂದು ಅನ್ನಾಹಾರವನ್ನು ನೀಡಿ ಉಪಚಾರವನ್ನು ಮಾಡ್ತಾ ಇದ್ದು ತೆವಳಿಕೊಂಡು ಹೋಗ್ತಾ ಇದ್ದ. ಇನ್ನೇನು 1 ದಿವಸ ಬಾಕಿ ಉಳಿದ ಆಷಾಢ ಏಕಾದಶಿಗೆ. ನೋಡ್ತಾನೆ ಇವನಿಗೆ ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ದೂರ ಹಾಗೆ ಉಳಿದಿದೆ. ದುಃಖ ಪಡ್ತಾನೆ. ಅಯ್ಯೋ, ನನಗೆ ಆಷಾಢ ಏಕಾದಶಿ ದಿವಸ ನನಗೆ ವಿಠ್ಠಲನ ದರ್ಶನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ವಾ ಅಂತ ಮರುಗುತ್ತಾನೆ. ಇಂತಹ ಪಾಪಿ ದೇಹಕ್ಕೆ ನನಗೆ ಯಾಕಿನ್ನು ಜೀವನ, ಹಾಗಾಗಿ ನಾನು ದೇಹತ್ಯಾಗವನ್ನು ಮಾಡ್ತೇನೆ ಎಂದು ಸಂಕಲ್ಪವನ್ನು ಮಾಡ್ತಾನೆ. ಇಷ್ಟಾಗಬೇಕಾದ್ರೆ ಆ ವ್ಯಾಪಾರಿ ಮತ್ತೆ ಬರ್ತಾನೆ. ಬಂದಾಗ ಅವನು ಹಾಗೇ ಬರುವುದಿಲ್ಲ, ತನ್ನ ನಿಜರೂಪವನ್ನು ತೋರಿಸ್ತಾನೆ. ಸಾಕ್ಷಾತ್ ಪಂಡರಾಪುರದ ವಿಠ್ಠಲನೇ ಆ ರೂಪವನ್ನು ಧರಿಸಿಕೊಂಡು ಬಂದು ಪ್ರತಿನಿತ್ಯ ಅವನಿಗೆ ಉಪಚಾರವನ್ನು ಮಾಡ್ತಾ ಇದ್ದ. ಈ ಕೂರ್ಮದಾಸ ಬ್ರಾಹ್ಮಣನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಸ್ವಾಮಿ, ಎಲ್ಲರಿಗೂ ನೀನು ಕಲ್ಲಿನಲ್ಲಿ ದರ್ಶನವನ್ನು ಕೊಡ್ತಾ ಇದ್ದೀಯ, ನನಗೆ ಮಾತ್ರ ನೀನು ಇವತ್ತು ಸಾಕ್ಷಾತ್ತಾಗಿ ಒಂದು ದರ್ಶನವನ್ನು ಕೊಡ್ತಾ ಇದ್ದೀಯ, ನನ್ನದೆಂಥ ಭಾಗ್ಯ ಇದು ಅಂತ ಹೇಳಿ. ಭಗವಂತ ಹಾಗೆ ಎಲ್ಲಿ ಹರಿಭಕ್ತರಿದ್ದಾರೋ ಅವರನ್ನೆಲ್ಲ ಆ ಒಂದು ಅನುಗ್ರಹವನ್ನು ಮಾಡುವುದು ಭಗವಂತನ ಒಂದು ದೊಡ್ಡ ಅದು ಕರುಣೆ, ಅದೊಂದು ದೊಡ್ಡ ಗುಣ ಅವನಂತು. ಹಾಗಾಗಿ ನೀನು ಹರಿಸ್ಮರಣೆಯನ್ನು ಮಾಡು. ನೀನು ಹರಿಸ್ಮರಣೆಯನ್ನು ಮಾಡಿದ ಹರಿಭಕ್ತನಾದವನನ್ನು ಭಗವಂತ ಇಂದಿಗೂ ಕೈ ಬಿಡುವುದಿಲ್ಲ ಅಂಥೇಳಿ ಈ ಒಂದು ಋಷಿಗಳೆಲ್ಲರೂ ಕೂಡ ದೇವೇಂದ್ರನಿಗೆ ಹೇಳಿದರು. ಅದರಂತೆ ಈ ಇಂದ್ರ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಬೇಕು ಅಂಥೇಳಿ ಮಾನಸ ಸರೋವರದಲ್ಲಿ ಕಮಲದ ನಾಳದಲ್ಲಿ ಕುಳಿತುಕೊಂಡು 1000 ವರ್ಷಗಳ ಕಾಲ ನರಸಿಂಹ ಮಂತ್ರವನ್ನು ಜಪಿಸಿದ. ಈ ಕಾಲದಲ್ಲಿ ಸ್ವರ್ಗವನ್ನು ನಹುಷ ಆಳಿದ. ನಹುಷ ಬಂದು ಸ್ವರ್ಗದ ಗದ್ದುಗೆಯನ್ನೇರಿದ. ಈ ಸಂದರ್ಭದಲ್ಲಿ ನಹುಷನಿಗೆ ಒಂದು ಆಸೆ ಉಂಟಾಯಿತು. ಇಂದ್ರನ ಸ್ಥಾನದಲ್ಲಿ ಈಗ ನಾನಿದ್ದೇನೆ, ಶಚಿಯನ್ನು ವಹಿಸ್ತಾನೆ, ನೀನು ಇಂದ್ರನ ಪತ್ನಿ, ಹಾಗಾಗಿ ನೀನು ನನ್ನೊಟ್ಟಿಗೆ ಬರಬೇಕು ಅಂತ ಶಚಿಗೆ ಹೇಳಬೇಕಾದ್ರೆ ಶಚಿಗೂ ಇದನ್ನು ನಿರಾಕರಣೆ ಮಾಡುವಂತಿರಲಿಲ್ಲ. ಶಚಿ ಹೇಳ್ತಾಳೆ,
ಒಂದು ವೇಳೆ ನಾನು ನಿನ್ನವನಾಗಬೇಕು ಅಂತಾದರೆ ನೀನು ಪಲ್ಲಕ್ಕಿಯಲ್ಲಿ ಬರಬೇಕು. ಪಲ್ಲಕ್ಕಿಯಲ್ಲಿ ಬರಬೇಕಾದರೆ ಮಹರ್ಷಿಗಳು ನಿನ್ನನ್ನು ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ಬರಬೇಕು. ಆವಾಗ ನಿನ್ನವಳಾಗ್ತೇನೆ ಅಂತೇಳಿ ಶಚಿ ಹೇಳ್ತಾಳೆ. ಅದೇ ರೀತಿಯಾಗಿ ಅಗಸ್ತ್ಯರೇ ಮೊದಲಾದಂತಹ ಈ ಎಲ್ಲ ಮಹರ್ಷಿಗಳಿಂದ ನಹುಷ ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ಬರ್ತಾ ಇರಬೇಕಾದ್ರೆ ಈ ಅಗಸ್ತ್ಯರು ಸ್ವಲ್ಪ ಕುಂಟುಕೊಂಡು ಬರ್ತಾ ಇದ್ರು. ಆ ಇಂದ್ರ ಆ ಅಗಸ್ತ್ಯರನ್ನು ನಿಂದನೆ ಮಾಡ್ತಾನೆ. ಆ ನಿಂದನೆ ಮಾಡಿದ ಪರಿಣಾಮವಾಗಿ ಅಗಸ್ತ್ಯರು ಶಾಪವನ್ನು ಕೊಡ್ತಾರೆ ನಹುಷನಿಗೆ, ನೀನು ಭೂಮಿಯಲ್ಲಿ ಹೆಬ್ಬಾವಾಗಿ ಹುಟ್ಟು, ಅಜಗರವಾಗಿ ಹುಟ್ಟು ಅಂತ ಶಾಪವನ್ನು ಕೊಡ್ತಾರೆ. ಅಷ್ಟು ಹೊತ್ತಿಗಾಗಬೇಕಾದ್ರೆ ಆ ಇಂದ್ರ 1000 ವರ್ಷವನ್ನು ಕಳೆದು ತಪಸ್ಸನ್ನು ಮಾಡಿ ಮತ್ತೆ ಆ ಒಂದು ಸ್ವರ್ಗದ ತನ್ನ ಆಸನಕ್ಕೆ ಬಂದು ಕುಳಿತುಕೊಳ್ತಾನೆ. ಇಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನು ಮಾಡ್ತಾರೆ ಶುಕಾಚಾರ್ಯರ ಬಳಿಯಲ್ಲಿ. ವೃತ್ರಾಸುರನ ಕಥೆಗಳನ್ನೆಲ್ಲ ಹೇಳಿದಿರಿ, ವೃತ್ರಾಸುರನ ಸಂಹಾರವನ್ನು ದೇವೇಂದ್ರ ಹೇಗೆ ಮಾಡಿದ ಅನ್ನೋ ಕಥೆಗಳನ್ನು ಹೇಳಿದಿರಿ. ಆ ವೃತ್ರಾಸುರನಿಗೆ ಇಂಥ ಹರಿಭಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಇಷ್ಟೆಲ್ಲ ವೇದಾಂತದ ಮಾತುಗಳನ್ನು ಆಡಿದ್ನಲ್ವಾ, ಇವನು ಕೇವಲ ಅಸುರನಲ್ಲ, ಇವನು ಯಾರೋ ಒಬ್ಬ ಬೇರೆ ವ್ಯಕ್ತಿವೇ ಇರಬೇಕು, ಇವನ ವ್ಯಕ್ತಿತ್ವ ಬೇರೆ ಇರಬೇಕು, ಯಾಕೆ ಇವನು ಈ ರೀತಿಯಾಗಿ ಮಾಡಿದ ಅನ್ನೋದನ್ನು ನನಗೆ ಹೇಳಿ ಅಂತ ಹೇಳಿದಾಗ ಶುಕಾಚಾರ್ಯರು ಆ ಒಂದು ಇತಿಹಾಸವನ್ನು ಹೇಳ್ತಾರೆ. ಸಾಕ್ಷಾತ್ ವೇದವ್ಯಾಸ ದೇವರ ಮುಖದಿಂದ, ನಾರದರ ಮುಖದಿಂದ, ದೇವಲರ ಮುಖದಿಂದ ಕೇಳಿದ ಇತಿಹಾಸವನ್ನು ಹೇಳ್ತೇನೆ ಕೇಳು ಅಂತ ಶುಕಾಚಾರ್ಯರು ಹೇಳ್ತಾರೆ. ಶೂರಸೇನ ದೇಶದಲ್ಲಿ ಚಿತ್ರಕೇತು ಅಂತ ಒಬ್ಬ ರಾಜ ಇದ್ದ. ಈ ಒಂದು ರಾಜನಿಗೆ ಒಬ್ಬಳಲ್ಲ, ಇಬ್ಬರಲ್ಲ, ಪತ್ನಿಯರು. 1 ಕೋಟಿ ಜನ ಪತ್ನಿಯರು ಇವನಿಗೆ. 1 ಕೋಟಿ ಜನ ಪತ್ನಿಯರು ಯಾಕೆ ಅಂತ ಕೇಳಿದರೆ ಅವನಿಗೆ ಮಕ್ಕಳಾಗಲಿಲ್ಲ. ಇಷ್ಟು 1 ಕೋಟಿ ಜನ ಪತ್ನಿಯರಿದ್ದರೂ ಕೂಡ ಇವನಿಗೆ ಮಕ್ಕಳಿರಲಿಲ್ಲ. ಮನಸ್ಸಿಗೆ ಬಹಳ ದುಃಖ ಇತ್ತು. ನಾನು ಇಷ್ಟು ಸಂಖ್ಯೆಯಲ್ಲಿ ವಿವಾಹವಾದರೂ ಕೂಡ ನನಗೆ ಮಕ್ಕಳಾಗಲಿಲ್ಲಲ್ಲ ಅಂತ. ಒಂದು ಬಾರಿ ಅಂಗೀರಸ ಮುನಿಗಳು ಸಂಚಾರ ಮಾಡ್ತಾ ಅಲ್ಲಿಗೆ ಬಂದರು. ಬಂದಾಗ ಆ ಅಂಗೀರಸ ಮುನಿಗಳಲ್ಲಿ ಚಿತ್ರಕೇತು ರಾಜ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನನಗೆ ಮಕ್ಕಳಾಗಲಿಲ್ಲ, ಮಕ್ಕಳಾಗುವಂತೆ ಏನಾದರೂ ನನಗೆ ಅನುಗ್ರಹ ಮಾಡಿ ಅಂತ. ಅಂಗೀರಸ ಮುನಿಗಳು ಹೇಳಿದರು, ಒಂದು ಯಾಗವನ್ನು ಮಾಡ್ತೇನೆ, ತ್ವಷ್ಟೃ ದೇವತೆಗೆ ಯಾಗವನ್ನು ಮಾಡ್ತೇನೆ, ಈ ಒಂದು ಯಾಗದ ಫಲವಾಗಿ ನೀನು ಸಂತಾನವನ್ನು ಪಡೀತೀಯಾ ಅಂತ ಹೇಳಿದರು. ಆ ಒಂದು ಯಾಗದ ಯಜ್ಞಶೇಷವನ್ನು ತನ್ನ ಮೊದಲ ಹೆಂಡತಿಯಾದಂಥ ಕೃತದ್ಯುತಿಗೆ ಮಾತ್ರ ನೀಡುತ್ತಾನೆ. 1 ಕೋಟಿ ಜನ ಹೆಂಡತಿಯರಿದ್ದರೂ ಕೂಡ ಯಜ್ಞಶೇಷವನ್ನು ಕೊಟ್ಟದ್ದು ಕೇವಲ ತನ್ನ ಮೊದಲ ಪತ್ನಿಗೆ ಮಾತ್ರ. ಯಜ್ಞಶೇಷವನ್ನು ಉಂಡ ಪರಿಣಾಮವಾಗಿ ಕೃತದ್ಯುತಿ ಗರ್ಭವತಿಯಾಗ್ತಾಳೆ, ಒಂದು ಮಗು ಹುಟ್ಟುತ್ತೆ. ಚಿತ್ರಕೇತು ರಾಜನಿಗೆ ಬಹಳ ಸಂತೋಷ ಆಯಿತು. ಈ ಯಜ್ಞವನ್ನು ಮಾಡಿದ ಪರಿಣಾಮವಾಗಿ ನನ್ನ ಸಂತಾನವನ್ನು ಪಡೆದೆ ಅಂತೇಳಿ ಆ ಮಗುವನ್ನು ಬಹಳ ಮೋಹದಿಂದ ಸಾಕ್ತಾನೆ. ಮಗುವಿನ ಆ ಒಂದು ಲಾಲನ ಪೋಷಣೆಯಲ್ಲೇ ಜೀವನವನ್ನು ನಿರ್ವಹಿಸ್ತಾ ಇರ್ತಾನೆ. ಆದರೆ ಇತ್ತ ಈ ಸವತಿಯರಿಗೆ, ರಾಜನ ಉಳಿದ ಪತ್ನಿಯರಿಗೆ ಸ್ವಲ್ಪ ಸಂಕಟ ಶುರುವಾಯಿತು. ಈ ರಾಜ ಏನು ಮಾಡ್ತಾ ಇದ್ದ ಚಿತ್ರಕೇತು, ಆ ಮಗುವಿನ ಮೇಲೆ ಮಾತ್ರ ಪ್ರೀತಿ, ತನ್ನ ಮೊದಲ ಹೆಂಡತಿಯ ಮೇಲೆ ಮಾತ್ರ ಪ್ರೀತಿ, ಉಳಿದ ಹೆಂಡತಿಯರನ್ನೆಲ್ಲ ಕಡೆಗಣಿಸ್ತಾ ಇದ್ದ. ಈ ಹೆಂಡತಿಯರಿಗೆಲ್ಲ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೊಂದು ಉಪಾಯವನ್ನು ಮಾಡಿದರು. ಈ ರಾಜ ನಮ್ಮನ್ನು ಕಡೆಗಣಿಸಲಿಕ್ಕೆ ಕಾರಣ ಏನು? ಆ ಮಗುವೇ ಕಾರಣ, ಆ ಮಗುವೇ ಇಲ್ಲ ಅಂತಾಗಿಬಿಟ್ರೆ ಅಂತ ಹೇಳಿ ಆಹಾರಕ್ಕೆ ವಿಷವನ್ನು ಬೆರೆಸಿ ಮಗುವನ್ನು ಸಾಯಿಸಿ ಬಿಡ್ತಾರೆ. ಆ ಮಗು ಸತ್ತು ಹೋಯಿತು ಅಂತಾದಾಗ ಈ ರಾಜ ಮತ್ತೆ ಗೋಳೋ ಅಂತ ಅಳ್ಲಿಕ್ಕೆ ಆರಂಭ ಮಾಡಿದ. ಇಷ್ಟು ಯಜ್ಞವನ್ನು ಮಾಡಿ ಈ ಫಲವನ್ನು ಪಡೆದಿದ್ದೆ ನಾನಿವತ್ತು, ಮತ್ತೆ ಮಗುವನ್ನು ಕಳೆದುಕೊಂಡಲ್ಲ ಅಂತ ಮತ್ತೆ ದುಃಖ ಪಡಲಿಕ್ಕೆ ಆರಂಭ ಮಾಡ್ತಾನೆ. ಮಗುವಿನ ಹೆಣವನ್ನು ಮಲಗಿಸಿಕೊಂಡು ಬಿಕ್ಕಿ ಅಳ್ತಾ ಇದ್ದಾನೆ. ಇಷ್ಟಾಗಬೇಕಾದ್ರೆ ಮತ್ತೆ ಅಲ್ಲಿಗೆ ನಾರದರು ಬರ್ತಾರೆ. ಬಂದು ಬರಬೇಕಾದ್ರೆ ಒಬ್ಬರೇ ಬರಲಿಲ್ಲ, ಅಂಗೀರಸ ಮುನಿಗಳ ಜೊತೆಗೆ ಒಟ್ಟಿಗೆ ಸೇರಿಸ್ಕೊಂಡು ಬಂದರು, ಗೊತ್ತಿದ್ದವರಿಗೆ ಇಲ್ಲಿ ಏನು ನಡೀತಾ ಇದೆ ಅಂತ. ಆ ಬಂದಾಗ ನಾರದರು ಉಪದೇಶವನ್ನು ಮಾಡ್ತಾರೆ ಈ ಒಂದು ಚಿತ್ರಕೇತುವಿಗೆ. ಚಿತ್ರಕೇತು, ಮಗು ಸತ್ತು ಹೋಯಿತು ಅಂತ ದುಃಖ ಪಡಬೇಡ,
ಈ ಲೋಕದಲ್ಲಿ ಯಾರು ಯಾರಿಗೂ ಮಕ್ಕಳು ಅಲ್ಲ, ತಂದೆ ತಾಯಿ ಇರೋಲ್ಲ. ಈ ಸಂಸಾರದಲ್ಲಿ ಮಾತ್ರ ನಿಂಗೆ ಅವನು ಮಗ ಅಂತ ಅನಿಸಿಕೊಂಡಿದ್ದಾನೆ. ಇನ್ನೊಂದು ಬದುಕಿನಲ್ಲಿ ಅವನು ಇನ್ಯಾರೂ ಆಗಿರ್ತಾನೆ. ಹಾಗಾಗಿ ನೀನು ದುಃಖ ಪಡುವುದರಲ್ಲಿ ಅರ್ಥ ಇಲ್ಲ. ಈ ಒಂದು ಜಗತ್ತಿನಲ್ಲಿ ಜೀವಿಗಳ ಪರಸ್ಪರ ಈ ಒಂದು ಸಂಬಂಧ ಹೇಗಿರ್ತದೆ ಅಂತ ಹೇಳಿದರೆ, ಸಮುದ್ರ ತೀರದಲ್ಲಿ ಪ್ರವಾಹ ಬಂದಾಗ, ಆ ಒಂದು ಸಮುದ್ರದ ತೆರೆಗಳು ಬಂದಾಗ ಮಣ್ಣಿನ ಕಣಗಳೆಲ್ಲವೂ ಕೂಡ ಒಂದು ಬಾರಿ ಒಟ್ಟಿಗೆ ಸೇರ್ತದೆ. ಮತ್ತೊಂದು ತೆರೆ ಬಂದಾಗ ಮಣ್ಣಿನ ಕಣಗಳೆಲ್ಲ ಕೂಡ ಬೇರೆ ಕಡೆ ಹೋಗಿ ಸೇರ್ತದೆ. ಹಾಗೆ ಒಮ್ಮೆ ಬಂದು ಹತ್ತಿರ ಬರ್ತಾರೆ, ಇನ್ನೊಬ್ಬರು ದೂರ ಆಗ್ತಾರೆ. ಇದು ಸಂಸಾರ ಚಕ್ರದಲ್ಲಿ ಇದು ಸಹಜವಾಗಿ ಇದ್ದೇ ಇರ್ತದೆ. ಯಥಾ ಧಾನಾಸು ವೈ ಧಾನ ಭವಂತಿನ ಭವಂತಿ ಚ ಏವಂ ಭೂತೇಶು ಭೂತಾನಿ ಚೋದಿತಾ ನೀಶ ಮಾಯಯ. ಒಬ್ಬ ಕೃಷಿಕ ಗದ್ದೆಯಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಆ ಬೀಜವನ್ನು ಬಿತ್ತಬೇಕಾದರೆ ಬಿತ್ತಿದ ಎಲ್ಲ ಬೀಜಗಳು ಕೂಡ ಮೊಳಕೆಯೊಡೆಯುವುದಿಲ್ಲ, ಅದು ಫಲವನ್ನು ಕೊಡುವುದಿಲ್ಲ. ಯಾವುದೋ ಒಂದಷ್ಟು ಕೆಲವು ಬೀಜಗಳು ಸತ್ತು ಹೋಗ್ತವೆ. ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಜೀವರಾಶಿಗಳು ಕೂಡ ಬದುಕುವುದಿಲ್ಲ. ಕೆಲವೊಂದಷ್ಟು ಜೀವಿಗಳು ಸತ್ತು ಹೋಗ್ತವೆ. ಅದರಂತೆ ನಿನ್ನ ಮಂಕನು ಕೂಡ ಅಂದುಕೋ, ದುಃಖವನ್ನು ಪಡಬೇಡ ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ. ಅವನಿಗೆ ಇಷ್ಟೆಲ್ಲ ಉಪದೇಶವನ್ನು ಮಾಡಿದರೂ ಕೂಡ ಚಿತ್ರಕೇತು ರಾಜನಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಮಗು ಮಗ 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 ಅಂತ ದುಃಖ ಪಡ್ತಾ ಇದ್ದ. ಸರಿ, ಇವನಿಗೆ ಇರುವಂಥ ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ನಾರದರು ಸತ್ತ ಬಾಲಕನನ್ನು ಬದುಕಿಸ್ತಾರೆ, ಎಬ್ಬಿಸ್ತಾರೆ. ನೋಡು, ನಿನಗೆ ಆಯುಷ್ಯ ಇನ್ನೂ ಉಂಟು. ಯಾವುದೋ ಒಂದು ಅಪಮೃತ್ಯುವಿನಿಂದ ನೀನು ಸತ್ತಿದ್ದಿ. ನೋಡು, ನಿನ್ನ ಬಂಧು ಬಾಂಧವರು, ನಿನ್ನ ತಂದೆ ತಾಯಿ ಎಲ್ಲರೂ ಅಳ್ತಾ ಇದ್ದಾರೆ, ಸ್ವಲ್ಪ ಅವರತ್ತ ನೋಡು ಅಂತ ನಾರದರು ಸತ್ತ ಮಗುವಿಗೆ ಹೇಳ್ತಾರೆ. ಆವಾಗ ಆ ಜೀವ ಹೇಳುತ್ತೆ, ಯಾರು ನನ್ನ ಅಪ್ಪ, ಯಾರು ನನ್ನ ಅಮ್ಮ? ಈ ಜೀವ ಅನಾದಿ. ಈ ಅನಾದಿಯಾದ ಜೀವನಿಗೆ ಯಾರೂ ಅಪ್ಪ ಇಲ್ಲ, ಯಾರೂ ಅಮ್ಮ ಇಲ್ಲ. ಈ ಜೀವಿಗೆ ಎಂದಿಗೂ ನಾಶವೇ ಇಲ್ಲ. ಎಂದಿಗೂ ನಾಶವೇ ಇಲ್ಲ ಜೀವಿಗೆ ಇವನ ಅಪ್ಪ ಅಮ್ಮ ಆಗಲಿಕ್ಕೆ ಸಾಧ್ಯವಾ? ಒಂದು ವೇಳೆ ಇದ್ರೂ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತೀನಿ ಅಕೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ವ್ಯಾಪಾರವನ್ನು ಮಾಡಬೇಕಾದ್ರೆ ನೀವು ಅಂಗಡಿಗೆ ಹೋಗಿ ನೀವು ಒಂದಷ್ಟು ನಾಣ್ಯವನ್ನು ಕೊಡ್ತೀರಿ, ಹಣವನ್ನು ಕೊಡ್ತೀರಿ. ಈ ಹಣವನ್ನು ಕೊಟ್ಟು ಪದಾರ್ಥವನ್ನು ಸ್ವೀಕಾರ ಮಾಡ್ತೀರಿ. ಇವತ್ತಿಗೆ ನಿಮ್ಮ ಜೇಬಲ್ಲಿದ್ದಂತಹ ಹಣ ನೀವು ವ್ಯಾಪಾರಿಗೆ ಕೊಟ್ಟಾಗ ಆ ಹಣ ಅದು ವ್ಯಾಪಾರಿಯ ಜೇಬಿಗೆ ಹೋಯಿತು. ವ್ಯಾಪಾರಿ ಏನು ಮಾಡ್ತಾನೆ, ಅವನು ಆ ಹಣವನ್ನು ಇನ್ನೊಬ್ಬರಿಗೆ ಕೊಡ್ತಾನೆ. ಹೇಗೆ ಒಂದು ನಾಣ್ಯ, ಒಂದು ನೋಟು, ಒಂದು ಹಣ ಇವತ್ತು ನಮ್ಮದಾಗಿರ್ತದೆ, ನಾಳೆ ಇನ್ನೊಬ್ಬನದಾಗಿರ್ತದೆ, ಆಚೆ ನಾಡಿದ್ದು ಇನ್ನೊಬ್ಬರದ್ದಾಗಿರ್ತದೆ. ಅದೇ ರೀತಿ ಈ ಜೀವನೂ ಕೂಡ ಇವತ್ತು ಈ ಸಂಸಾರದಲ್ಲಿ ನಾನು ನಿನಗೆ ಮಗನಾಗಿರ್ತೇನೆ, ಮುಂದಿನ ಜನ್ಮದಲ್ಲಿ ಇನ್ಯಾರಿಗೂ ಮಗನಾಗಿರ್ತೇನೆ, ಇನ್ಯಾರಿಗೂ ಅಪ್ಪನಾಗಿರ್ತೇನೆ. ಹಾಗಾಗಿ ಇದು ಯಾವುದು ಶಾಶ್ವತವಾದದ್ದಲ್ಲ, ಇದೆಲ್ಲವೂ ಕೂಡ ನಶ್ವರವಾದದ್ದು ಅಂತ ಹೇಳಿ ಜೀವನ ಕೂಡ ಉಪದೇಶವನ್ನು ಮಾಡ್ತಾನೆ. ಇಷ್ಟ ಆಗಬೇಕಾದ್ರೆ ಚಿತ್ರಕೇತು ರಾಜನಿಗೆ ಮನದಟ್ಟಾಗ್ತದೆ, ವೈರಾಗ್ಯವನ್ನು ತಾಳ್ತಾನೆ. ನಾರದರು ಚಿತ್ರಕೇತುವಿಗೆ ಉಪದೇಶವನ್ನು, ಮಂತ್ರೋಪದೇಶವನ್ನು ಮಾಡ್ತಾರೆ, ಸಂಕರ್ಷಣ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಈ ಸ್ತೋತ್ರವನ್ನು ಪಠಿಸಿ ಸಿದ್ಧಿಯನ್ನು ಪಡೆದುಕೋ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ತೋತ್ರವನ್ನು ಪಠಿಸ್ತಾ ಧ್ಯಾನವನ್ನು ಮಾಡ್ತಾ ಭಗವದ್ ದರ್ಶನವನ್ನು ಪಡೆದ, ಅವನು ದುಃಖಮುಕ್ತನಾದ ಅಂತ ಚಿತ್ರಕೇತು ರಾಜನ ಕಥೆಯನ್ನು ಹೇಳ್ತಾರೆ. ಚಿತ್ರಕೇತು ರಾಜ ಒಂದು ಕಾಲದಲ್ಲಿ ಹೇಗಿದ್ದ ನೋಡಿ, ಅವನು ಸಂಸಾರದ ಮೋಹದಲ್ಲಿ ಮುಳುಗಿದ್ದ. ಯಾವಾಗ ಅವನಿಗೆ ನಾರದರ ಉಪದೇಶ ಆಯಿತೋ, ಭಗವಂತನ ಧ್ಯಾನವನ್ನು ಮಾಡಿದ್ನೋ, ಆವಾಗ ದುಃಖಮುಕ್ತನಾದ. ಇದಕ್ಕೊಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳುವುದಾದರೆ, ಒಮ್ಮೆ ಗುರು ಶಿಷ್ಯರು ಇಬ್ಬರು ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಸಂಚಾರ ಮಾಡ್ಕೊಂಡು ಹೋಗ್ತಾ ಇರಬೇಕಾದರೆ ಸಾಯಂಕಾಲ ಆಯಿತು. ಸಂಧ್ಯಾಕಾಲದಲ್ಲಿ ಗುರುಗಳಿಗೆ ಅನಿಸ್ತಂತೆ ಧ್ಯಾನ ಮಾಡಬೇಕು ಈ ಸಂಧ್ಯಾಕಾಲದಲ್ಲಿ ಅಂತ. ಗುರುಗಳು ಸಂಧ್ಯಾಕಾಲದ ಧ್ಯಾನಕ್ಕೆ ಕುಳಿತುಕೊಂಡ್ರು. ಜೊತೆಯಲ್ಲಿ ಶಿಷ್ಯನು ಧ್ಯಾನಕ್ಕೆ ಕುಳಿತುಕೊಂಡ. ಗುರುಗಳು ಧ್ಯಾನಕ್ಕೆ ಕುಳಿತುಕೊಂಡವರು ಏಕಾಏಕಿಯಾಗಿ ಅವರು ಸಮಾಧಿಯವಸ್ಥೆಗೆ ಹೋಗಿಬಿಟ್ರು. ಈ ಶಿಷ್ಯನಿಗೆ ಮಾತ್ರ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಧ್ಯಾನಾವಸ್ಥೆಗೆ, ಅವನು ಸಮಾಧಿಯವಸ್ಥೆಗೆ ಹೋಗಲಿಕ್ಕಾಗಲಿಲ್ಲ. ಮಧ್ಯೆ ಮಧ್ಯೆ ಎಚ್ಚರ ಆಗ್ತಾ ಇತ್ತು. ನಮ್ಮ ಹಾಗೆ ನಿದ್ರಾವಸ್ಥೆಯಲ್ಲ, ಧ್ಯಾನಾವಸ್ಥೆ.
ಇಷ್ಟ ಆಗ್ತಾ ಇರಬೇಕಾದ್ರೆ ಆ ಕಾಡಿನಲ್ಲಿ ಒಂದು ಸಿಂಹ ಬಂತು. ಸಿಂಹ ಬಂದಾಕ್ಷಣ ಈ ಶಿಷ್ಯನಿಗೆ ಭಯ ಆಯಿತು. ಒಂದು ಮರ ಹತ್ತಿ ಕುಳಿತುಕೊಂಡ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ. ಈ ಸಿಂಹ ಆ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಂಥ ಗುರುಗಳ ಬಳಿಗೆ ಬಂತು, ಅವರನ್ನು ಮೂಸಿ ನೋಡಿತು. ಅವರಿಗೆ ಏನೂ ಮಾಡದೇ ಸಿಂಹ ಹಾಗೆ ಹೊರಟು ಹೋಯಿತು. ಈ ಶಿಷ್ಯ ಇದನ್ನೆಲ್ಲ ಗಮನಿಸ್ತಾ ಇದ್ದ. ಸಿಂಹ ಹೊರಟು ಹೋದ್ಮೇಲೆ ಮತ್ತೆ ಕೆಳಗಿಳಿದು ಬಂದ. ಮತ್ತೆ ಇಬ್ಬರು ಗುರುಗಳು ಶಿಷ್ಯರು ಮತ್ತೆ ಹೊರಟು ಹೋದರು. ಹೊರಟು ಹೋಗ್ತಾ ಇರಬೇಕಾದರೆ ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಸೊಳ್ಳೆ ಬಂತಂತೆ. ಸೊಳ್ಳೆ ಗುರುಗಳಿಗೆ ಕಚ್ಚಲಿಕ್ಕೆ ಬಂತು. ಗುರುಗಳಿಗೆ ಕಚ್ಚಲಿಕ್ಕೆ ಬಂದಾಗ ಗುರುಗಳು ಹೆದರಿದರಂತೆ. ಸೊಳ್ಳೆ ಬಂತು ಅಂತ ಸ್ವಲ್ಪ ದೂರ ಓಡಿದರಂತೆ. ಶಿಷ್ಯನಿಗೆ ಆಶ್ಚರ್ಯ ಆಯಿತು. ಗುರುಗಳೇ, ಇದೇನಿದು? ಆವಾಗ ಕಾಡಿನಲ್ಲಿ ಧ್ಯಾನ ಮಾಡ್ತಾ ಇರಬೇಕಾದರೆ ಒಂದು ಭಯಂಕರವಾದ ಸಿಂಹ ಬಂತು. ಸಿಂಹ ಬಂದು ನಿಮ್ಮನ್ನು ಮೂಸಿ ನೋಡಿದರೂ ಕೂಡ ನೀವು ಏನು ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ, ಸುಮ್ಮನೆ ಇದ್ರಿ. ಇದು ಯಾವುದೋ ಒಂದು ಸಣ್ಣ ಸೊಳ್ಳೆ ಬಂದದಕ್ಕೆ ಇಷ್ಟು ಹೆದರಿ ಓಡ್ತಾ ಇದ್ದೀರಲ್ವಾ, ಇವಾಗ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ದಂತೆ. ಆವಾಗ ಗುರುಗಳೇ ಹೇಳಿದರಂತೆ, ನೋಡು, ನಾನು ಆವಾಗ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದೆ. ನಾನು ಆವಾಗ ಭಗವಂತನ ಸಮೀಪದಲ್ಲಿ ಇದ್ದೆ. ಭಗವಂತನ ಸಮೀಪದಲ್ಲಿ ಇದ್ದದ್ರಿಂದ ನನಗೆ ಯಾವ ಭಯಗಳು ಉಂಟಾಗಲಿಲ್ಲ. ಹಾಗಾಗಿ ಸಿಂಹ ಬಂತು, ಹಾಗೆ ಹೋಯಿತು. ಇವಾಗ ಯಾಕೆ ಹೀಗೆ ಅಂತ ಕೇಳಿದೆ. ಇವಾಗ ನಾನು ನಿನ್ನೊಟ್ಟಿಗೆ ಇದ್ದೇನೆ, ಹಾಗಾಗಿ ನನಗೆ ಈ ಭಯ ಆಯಿತು ಅಂತ ಹೇಳಿ ಗುರುಗಳೇ ಹೇಳಿದ್ರಂತೆ. ಹಾಗಾಗಿ ಯಾವಾಗ ನಾವು ಭಗವಂತನ ಜೊತೆಗೆ ಇರ್ತೇವೋ, ಭಗವಂತನ ಧ್ಯಾನವನ್ನು ಸದಾಕಾಲ ಯಾವಾಗ ಮಾಡ್ತಾ ಇರ್ತೇವೋ, ನಮಗೆ ಯಾವ ಭಯವೂ ಇಲ್ಲ. ಆ ಒಂದು ಧ್ಯಾನಸ್ಥನ ಆದವನು ಎಂದಿಗೂ ನಿರ್ಭಯನು ಹೇಳುವಂತಹ ಆ ಪ್ರಸಿದ್ಧವಾದ ಮಾತು ಕೂಡ ಇದೆ. ಅದರ ಚಿತ್ರಕೇತು ಮಹಾರಾಜ ಭಗವಂತನ ಅನುಗ್ರಹವನ್ನು ಸಂಪಾದಿಸಿಕೊಂಡು ವಿದ್ಯಾಧರ ಗಂಧರ್ವನೆನಿಸಿಕೊಂಡ. ಈ ಮುಂದೆ ಇವನು ವಿದ್ಯಾಧರ ಗಂಧರ್ವ ಅಂತ ಆದ ಮೇಲೆ ಒಂದು ಬಾರಿ ಎಲ್ಲ ಗಂಧರ್ವ ಸ್ತ್ರೀಯರೊಡನೆ ವಿಮಾನದಲ್ಲಿ ಸಂಚಾರ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಕೈಲಾಸ ಪರ್ವತದ ಮೇಲೆ ಅವನು ಪಾಸಾಗಿ ಹೋಗ್ತಾನೆ. ಹೋಗಬೇಕಾದರೆ ಸ್ವಲ್ಪ ನೋಡ್ತಾನೆ, ಕೈಲಾಸ ಪರ್ವತದಲ್ಲಿ ನೋಡ್ತಾನೆ. ರುದ್ರದೇವರು ಪಾರ್ವತೀ ದೇವಿಯನ್ನ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಮಾತನಾಡ್ತಾ ಇರ್ತಾರೆ. ಈ ಸಂದರ್ಭವನ್ನು ಗಮನಿಸಿದಂತಹ ಚಿತ್ರಕೇತು ಮಹಾರಾಜ ಸ್ವಲ್ಪ ಹಾಸ್ಯ ಮಾಡ್ತಾನಂತೆ. ಜಗತ್ತಿಗೆ ಉಪದೇಶ ಮಾಡುವಂತಹ ಈ ರುದ್ರದೇವರು ಹೆಂಡತಿಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಇದೇನು ಸರಸಲ್ಲಾಪ ಅಂತ ಹಾಸ್ಯ ಮಾಡಿದಾಗ ಪಾರ್ವತಿ ದೇವಿ ಶಾಪವನ್ನು ಕೊಟ್ಟಳು. ನೀನು ಇಂತಹ ಒಂದು ಆಸುರಿ ಪ್ರವೃತ್ತಿಯನ್ನು ತೋರಿಸಿದ ಪರಿಣಾಮವಾಗಿ ನೀನು ಭೂಮಿಯಲ್ಲಿ ಅಸುರನಾಗಿ ಹುಟ್ಟು ಒಂದು ಶಾಪವನ್ನು ಕೊಟ್ಟ ಪರಿಣಾಮವಾಗಿ ಆ ಚಿತ್ರಕೇತು ಗಂಧರ್ವನೇ ಈ ವೃತ್ರಾಸುರನಾಗಿ ಹುಟ್ಟಿ ಬಂದ. ಹಾಗಾಗಿ ಅವನಲ್ಲಿ ಆ ಹರಿಭಕ್ತಿ, ಅಸುರನಾಗಿ ಹುಟ್ಟಿ ಬಂದರೂ ಕೂಡ ಹರಿಭಕ್ತಿ ಅವನಲ್ಲಿ ತುಂಬಿತ್ತು. ಇಂದಿಗೂ ಅದನ್ನು ಮರೆಯಲಿಲ್ಲ. ಈ ಶಾಪವನ್ನು ಅವನು ಸ್ವೀಕಾರ ಮಾಡಿದ. ಆ ಒಂದು ಚಿತ್ರಕೇತ ಹರಿಭಕ್ತರಾದವರು ಹಾಗಿರ್ತಾರೆ ಹೇಳುವುದಕ್ಕೆ ಇದಕ್ಕೂ ನಿದರ್ಶನ. ಎಂತಹ ಆಪತ್ತು ಬಂದರೂ ಕೂಡ, ಎಂತಹ ಶಾಪವನ್ನು ಬಂದರೂ ಕೂಡ ಆ ಶಾಪವನ್ನು ವರವನ್ನಾಗಿ ಮಾಡಿಕೊಳ್ತಾರೆ. ಸುಖವನ್ನು ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ದೊಡ್ಡ ಗುಣ ಅದು ಹರಿಭಕ್ತರಲ್ಲಿ ಇರುತ್ತದೆ. ಅಂತಹ ದೊಡ್ಡ ಹರಿಭಕ್ತ ಈ ಚಿತ್ರಕೇತು. ಈ ಚಿತ್ರಕೇತುವೆ ವೃತ್ರಾಸುರನಾಗಿ ಹುಟ್ಟಿ ಬಂದಂತಹ ವೃತ್ರಾಸುರನನ್ನು ದೇವೇಂದ್ರ ವಜ್ರಾಯುಧದಿಂದ ಸಂಹಾರವನ್ನು ಮಾಡಿದ ಅಂಥ ಕಥೆಯನ್ನು ಶುಕಾಚಾರ್ಯರು ಹೇಳ್ತಾರೆ. ಮುಂದೆ ಒಂದು ಸಣ್ಣ ಕಥೆ ಇದೆ. ಆ ಕಥೆಯನ್ನು ಹೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸಿಬಿಡ್ತೇನೆ, ಈ ಒಂದು ಸ್ಕಂದವನ್ನು ಮುಗಿಸಿಬಿಡ್ತೇನೆ. ಕಶ್ಯಪರ ವಂಶವನ್ನೆಲ್ಲ ಹೇಳ್ತಾ ಹೋಗಬೇಕಾದ್ರೆ ಮರುದ್ದೇವತೆಗಳ ಕಥೆಗಳನ್ನೆಲ್ಲ ಹೇಳ್ತಾರೆ. 49 ಜನ ಮರುದ್ದೇವತೆಗಳು ಅಂತ. ವಾಸ್ತವಿಕವಾಗಿ ಇವರೆಲ್ಲ ಕೂಡ ದಿತಿದೇವಿಯ ಮಕ್ಕಳು. ದಿತಿದೇವಿಯ ಮಕ್ಕಳು ದೇವತೆಗಳು ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನು ಮಾಡಿದಾಗ ಆ ಕಥೆಯನ್ನು ಹೇಳ್ತಾರೆ. ದಿತಿದೇವಿ ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಭಗವಂತ ಇಂದ್ರನ ಮೇಲಿನ ಒಂದು ಅತಿಯಾದ ಪ್ರೇಮದಿಂದಾಗಿ ನನ್ನೆಲ್ಲ ಮಕ್ಕಳನ್ನು ಅವನು ಸಂಹಾರ ಮಾಡಿದ್ದಾನೆ. ಹಾಗಾಗಿ ಇಂದ್ರನನ್ನೇ ಸಾಯಿಸುವಂತಹ ಒಂದು ಮಗನನ್ನು ನಾನು ಪಡಿಬೇಕು ಅಂತ ಹೇಳಿ ಪತಿ ಸೇವೆಯನ್ನು ನಾನಾ ರೀತಿ ದಿತಿದೇವಿ ಮಾಡ್ತಾ ಇರ್ತಾಳೆ. ಈ ಒಂದು ವರವನ್ನು ಸಂಪಾದಿಸಿಕೊಳ್ಬೇಕು ಅಂತ. ಕಶ್ಯಪರಿಗೂ ಕೂಡ ಆ ಒಂದು ಹೆಂಡತಿಯ ಸೇವೆಯನ್ನು ಕಂಡು ಸಂತೋಷ ಆಯಿತು. ಏನು ಬರಬೇಕು ಅಂತ ಕೇಳಿದರು. ಈ ದಿತಿದೇವಿ ಇದೇ ಸಂದರ್ಭ ಅಂತ ಅಂದುಕೊಂಡು ಆ ಇಂದ್ರನನ್ನು ಸಾಯಿಸುವಂತಹ ಮಗನನ್ನು ಹೊಂದಬೇಕು ನಾನು, ಅಂತಹ ವರವನ್ನು ಕೊಡಿ ಅಂತ ಮಗನನ್ನು ಕೊಡಿ ಅಂತ ಕಶ್ಯಪರಲ್ಲಿ ಕೇಳಿದ್ಲು. ಕಶ್ಯಪರಿಗೆ ಇಲ್ಲ ಅನ್ಲಿಕ್ಕಾಗ ವರವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಆದರೆ ದಿತಿದೇವಿಗೆ ಹೇಳಿದಂಥ ವರವನ್ನು ಕೊಡಲಿಕ್ಕೂ ಮನಸ್ಸಿಲ್ಲ. ಮನಸ್ಸಿಗೆ ಬೇಸರ ಆಯಿತು. ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ವರವನ್ನು ಕೊಟ್ಟರು. ಒಂದು
ಕಂಡೀಷನ್ ಹಾಕಿದರು. ನೀನು ಅಂತಹ ಮಗನನ್ನು ಹೊಂದಬೇಕು ಅಂತಾದರೆ 1 ವರ್ಷಗಳ ಕಾಲ ನೀನು ಪುಂಸವನ ವ್ರತವನ್ನು ಮಾಡಬೇಕು. ಈ ಪುಂಸವನ ವ್ರತವನ್ನು ಮಾಡಬೇಕಾದ್ರೆ ಸ್ವಲ್ಪವೂ ಕೂಡ ವ್ರತಲೋಪ ಆಗಬಾರದು. ವ್ರತಲೋಪ ಆಗದಂತೆ ಈ ವ್ರತವನ್ನು ಮಾಡಬೇಕು. ಈ ವ್ರತವನ್ನು ನೀನು ಈ ರೀತಿಯಾಗಿ ಯಾವುದೇ ಲೋಪದೋಷಗಳಿಲ್ಲದೆ ಮಾಡಿದ್ದೀ ಅಂತಾದರೆ ಮಾತ್ರ ನಿನಗೆ ಇಂದ್ರನನ್ನು ಸಾಯಿಸುವಂತಹ ಮಗನ ನಿನಗೆ ಹುಡುತಾನೆ ಅಂತ ಹೇಳಿದರು. ಆಯಿತು ಅಂತ ಹೇಳಿದರು. ಪುಂಸವನ ವ್ರತವನ್ನು ಉಪದೇಶ ಮಾಡಿದರು ಹೇಗಿರಬೇಕು ಅಂತ. ಈ ಒಂದು ವ್ರತವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ಲು. ಈ ಎಲ್ಲ ವಿಷಯವನ್ನು ಗಮನಿಸಿದಂಥ ಇಂದ್ರ ತನ್ನ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅಂತ ಬಂದ. ದೊಡ್ಡಮ್ಮನ ಸೇವೆಯನ್ನು ಮಾಡ್ತೇನೆ ಅಂತ ಬಂದ. ನಾನಾ ರೀತಿಯ ಸೇವೆಯನ್ನು ಮಾಡಿದ. ಎಲ್ಲಿ ಈ ದಿತಿದೇವಿ ವೃತಲೋಪವನ್ನು ಮಾಡುತ್ತಾಳೆ ಅಂತೇಳಿ ಕಾಯ್ತಾ ಇದ್ದ ಇಂದ್ರ. ಒಂದು ದಿವಸ ಏನಾಯಿತು, ಈ ವ್ರತವನ್ನು ಮಾಡಿ 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 ಆಯಾಸ ಆಗಿ 1 ವರ್ಷದ ಅದು ವ್ರತ ಅದು ಮಾಡಿ ಮಾಡಿ ಆಯಾಸ ಆಗಿ ಸಂಧ್ಯಾಕಾಲದಲ್ಲಿ ಉಂಡು ಮೇಲೆ ಕೈ ಬಾಯಿ ತೊಳೆಯದೇನೆ ಹಾಗೆ ದಿತಿದೇವಿ ಮಲಗಿಕೊಂಡ್ಳು. ಈ ವ್ರತಲೋಪ ಆಯಿತು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡ್ರು ಇಂದ್ರ. ನಿಶ್ಚಯ ಮಾಡಿಕೊಂಡು ಕೂಡಲೇ ಇಂದ್ರದೇವರು ದಿತಿದೇವಿ ಗರ್ಭವನ್ನು ಪ್ರವೇಶಿಸಿ ಆ ತೇಜಪುಂಜವಾದಂತಹ ಗರ್ಭವನ್ನು ವಜ್ರಾಯುಧದಿಂದ 7 ಭಾಗವನ್ನಾಗಿ ತುಂಡರಿಸಿಬಿಟ್ರು. ಅಷ್ಟು ಹೊತ್ತಿಗೆ ದಿತಿದೇವಿಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು. 7 ಭಾಗವಾಗಿ ತುಂಡರಿಸಬೇಕಾದ್ರೆ ಆ ಗರ್ಭ 7 ಭಾಗ ಆಯಿತು. ಮಾ ಅರುದಹ ಅಂಥೇಳಿ ಈ ಇಂದ್ರ ಹೇಳ್ತಾ ಇದ್ದಾನೆ. ಆ ಮಕ್ಕಳೆಲ್ಲ ಅಳ್ತಾ ಇದ್ವಂತೆ. ಅಳಬೇಡ ಅಂತ ಹೇಳ್ತಾ ಇದ್ದ. ಮತ್ತೆ ಆ 7 ಮತ್ತೆ 7 ಭಾಗ ಕತ್ತರಿಸಿದ. ಆ 7 × 7 49 ತುಂಡಾಯಿತು. ಅಷ್ಟಾಗಬೇಕಾದ್ರೆ ಆ ಒಂದು 49 ಜೀವರಾಶಿಗಳು ಕೂಡ ಆ ಒಂದು ಜೀವಗಳು ಕೂಡ ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾವೆ, ನಮ್ಮನ್ನು ಯಾಕೆ ನೀನು ಸಾಯಿಸ್ತಾ ಇದ್ದಿ, ನಮ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದೀಯಾ ಅಂತ. ಆವಾಗ ಇಂದ್ರ ಮಾ ಅರುದಹ ಅಂತ ಹೇಳಿದ ಪರಿಣಾಮವಾಗಿ ಮರುದ್ದೇವತೆಗಳು ಅಂತ ಅನಿಸಿಕೊಂಡ್ರು. ವಾಸ್ತವದಲ್ಲಿ ಅವರು ದಿತಿದೇವಿಯ ಮಕ್ಕಳ ದೈತ್ಯರು ಅಂತ ಅನಿಸಿಕೊಳ್ಬೇಕಿತ್ತು. ದೇವೇಂದ್ರ ಯಾಕೆ ಹೀಗೆ ಮಾಡಿದ ಅಂತಂದರೆ, ದೇವೇಂದ್ರ ಅವರಲ್ಲಿದ್ದಂತಹ ಆ ಒಂದು ದೈತ್ಯ ಸ್ವಭಾವವನ್ನು ತೆಗೆದು ದೇವತೆಗಳನ್ನಾಗಿ ಸ್ವೀಕಾರ ಮಾಡಿದ. ಮರುದ್ದೇವತೆಗಳು ಅಂಥೇಳಿ ಅಂದಿನಿಂದ ಅವರು ಅನಿಸಿಕೊಂಡ್ರು ಅಂತ ಹೇಳಿ ದೈತ್ಯರಲ್ಲಿದ್ದಂತಹ ಆಸುರಿ ಭಾವವನ್ನು ತೆಗೆದು ಅವರಿಗೆ ದೇವತೆಗಳ ಸ್ವಭಾವವನ್ನು ದೇವೇಂದ್ರ ಅಂದಿನಿಂದ ಕೊಟ್ಟ ಅಂತ ಹೇಳಿ ಮರುದ್ದೇವತೆಗಳ ಉತ್ಪತ್ತಿಯ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದರು ಅನ್ನುವಲ್ಲಿಗೆ ಈ ಸ್ಕಂದ ಮುಕ್ತಾಯ ಆಗ್ತದೆ. ನಮಗೆ ಕೊಟ್ಟಂತಹ ಈ ಸ್ಕಂದದ ಈ ಎಲ್ಲ ಸಾರಾಂಶವನ್ನು ಕೂಡ ಸಂಗ್ರಹಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ಅಖಂಡ ಭಾಗವತದ ಈ ಒಂದು ಯಜ್ಞದಲ್ಲಿ ನಮಗೂ ಕೂಡ 1 ಗಂಟೆ ಕೂತು ಆಹುತಿಯನ್ನು ಕೊಡುವಂತಹ ಅವಕಾಶವನ್ನು ವಿದ್ಯಾಧೀಶ ತೀರ್ಥ ಶ್ರೀಪಾದರು ನಮಗೆ ಒದಗಿಸಿದ್ದಾರೆ. ಇದು ನಮ್ಮ ಜೀವನದ ಒಂದೊಂದು ದೊಡ್ಡ ಭಾಗ್ಯ ಅಂತೇಳಿ ಭಾವಿಸ್ತೇವೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದರನ್ನು ಮತ್ತೆ ಮತ್ತೆ ನಮಸ್ಕರಿಸುತ್ತಾ, ಇಷ್ಟು ಹೊತ್ತು ತಾಳ್ಮೆಯಿಂದ ಕೂತು ಕೇಳ್ತಾ ಇರುವಂಥ ನಿಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಸ್ವರ ವ್ಯತ್ಯಾಸ ಆದರೆ ಫಲ ವ್ಯತ್ಯಾಸವಾಗುತ್ತೆ ಅನ್ನುವಂಥ ಮಾತನ್ನು ಪರಮಪೂಜ್ಯ ಶ್ರೀಪಾದರು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದರು. ಇದಕ್ಕೂ ಸಣ್ಣ ದೃಷ್ಟಾಂತವನ್ನು ಕೊಡ್ತೇನೆ. ಲೌಕಿಕವಾಗಿ ನಾನು ಹೇಳ್ತಿರೋದು, ಭಾಷೆ ಶಬ್ದ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗ್ತದೆ, ಅಕ್ಷರ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆಗ್ತದೆ ಅಂತ. ಸ್ವರ ವ್ಯತ್ಯಾಸ ಆದರೆ ಹೇಗೆ ವ್ಯತ್ಯಾಸ ಆಗ್ಬೋದು, ಫಲ ವ್ಯತ್ಯಾಸ ಆಗ್ಬೋದು ಅಂತ ಲೌಕಿಕವಾದದ್ದಿದು. ಉತ್ತರ ಕರ್ನಾಟಕ ಭಾಷೆ, ಉಡುಪಿ ಭಾಷೆ, ಬೆಂಗಳೂರು ಭಾಷೆ ವ್ಯತ್ಯಾಸಗಳಿವೆ ಅಲ್ವಾ. ಉತ್ತರ ಕರ್ನಾಟಕ ಕಡೆಯಲ್ಲಿ ಮಾತಾಡುವಾಗ ಒಂದು ಸಣ್ಣ ದೃಷ್ಟಾಂತ, ಊಟ ಆಯಿತು ಒಂದು ಪ್ರಶ್ನೆ ಕೇಳ್ತಾರೆ, ಉತ್ತರ ಏನು ಕೊಡ್ತಾರೆ, ಊಟ ಆಯಿತು. ಶಬ್ದ ಒಂದೇ. ಉಡುಪಿ ಬೆಂಗಳೂರು ಆದರೆ ಊಟ ಆಯ್ತಾ, ಊಟ ಆಯಿತು. ಪ್ರಶ್ನೆ ಒಂದು, ಉತ್ತರ ಒಂದು ಅಂತ ಇರ್ತದೆ. ಉತ್ತರ ಕರ್ನಾಟಕದ ಹೇಗೆ, ಊಟ ಆಯ್ತಾ ಅಂತ ಕೇಳಲ್ಲ, ಊಟ ಆಯಿತು ಪ್ರಶ್ನೆ, ಊಟ ಆಯಿತು ಉತ್ತರ. ಅಕ್ಷರ ಅದೇ, ಶಬ್ದ ಅದೇ, ಸ್ವರ ವ್ಯತ್ಯಾಸ ಆಯಿತು, ಅರ್ಥ ವ್ಯತ್ಯಾಸ ಆಯಿತು ಅಲ್ವಾ. ಇದು ನಾವು ಆಡುವ ಭಾಷೆಯಲ್ಲಿ ಇಷ್ಟಿದೆ. ನಮ್ಮ ಭಾಷೆಯಲ್ಲೇ ಸ್ವಲ್ಪ ದೊಡ್ಡ ಪಂಡಿತರು ಬನ್ನಿ,
ದೊಡ್ಡ ಪಂಡಿತರು, ಬನ್ನಿ. ಎಷ್ಟು ವ್ಯತ್ಯಾಸ ಇದೆ. ಇದೇ ನಾನು ಹೇಳಿ, ಈ ಶಬ್ದಗಳಲ್ಲಿ ಅಕ್ಷರ ಸ್ವರ ವ್ಯತ್ಯಾಸ ಆದರೂ ಇಷ್ಟು ಆಗುವುದಾದರೆ ಪರಬ್ರಹ್ಮನ ಸ್ತುತಿ ಮಾಡುವಂಥ ವೇದ ಮಂತ್ರದಲ್ಲಿ ಎಷ್ಟು ವ್ಯತ್ಯಾಸಗಳಾಗ್ತದೆ, ಎಷ್ಟು ದೋಷ ಆದೀತು. ಪರಪೂಜ್ಯ ಶ್ರೀಪಾದರ ಆ ಉಪದೇಶದ ಆಶಯ ಹೇಗಿತ್ತು ಅಂದರೆ, ನಾವು ಹೇಳುವ ನಿತ್ಯ ಜಪ ಮಾಡುವ ಮಂತ್ರಗಳಲ್ಲಿ, ಹೇಳುವ ಸ್ತೋತ್ರಗಳಲ್ಲಿ, ದಾಸರ ಹಾಡುಗಳಲ್ಲಿ ವ್ಯತ್ಯಾಸ ಆದರೆ ಏನಾದೀತು, ಈ ಎಚ್ಚರಿಕೆ ನಮಗೆ ಬೇಕು ಅಂತ. ಜೊತೆಯಲ್ಲಿ ಪರಮಪೂಜ್ಯ ಶ್ರೀಪಾದರು ಮುಂದೆ ವೃತ್ರಾಸುರನ ಕಥೆಯನ್ನು ಬಹಳ ಭಾವನಾತ್ಮಕವಾಗಿ ಭಾವುಕ ದೃಷ್ಟಾಂತಗಳಿಂದ ಕೊಡ್ತಾ, ವಾದರಾಜಗುರು ಸಾರ್ವಭೌಮರು ಕೊಟ್ಟಂಥ ಅದ್ಭುತವಾದ ಒಂದು ಯುಕ್ತಿ ಮಲ್ಲಿಕೆ ಬಂದಂತಹ ವಿಶ್ವತೀರ್ಥದ ಚಿಂತನೆ ಮಾಡ್ತಾ, ಜೀವೈಕ್ಯ ಚಿಂತನೆ ಎಂದಿಗೂ ಸರಿಯಿಲ್ಲ ಅಂತ ಖಂಡನಾತ್ಮಕವಾದ ಮಾತನ್ನು ನಿರೂಪಣೆ ಮಾಡ್ತಾ ತಮ್ಮ ವಾಂಗ್ಮಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಮಾತು ಹೇಳಿದರು, ಮಂತ್ರಶಕ್ತಿ ಎಂದಿಗೂ ಹೋಗೋದಿಲ್ಲ, ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ಫಲ ಕೊಟ್ಟೇ ಕೊಡ್ತದೆ, ಭಯೋತ್ಪಾದಕರು ಅಟ್ಟಿಸಿ ಹಾಕಬಹುದು ಅಂತ. ಒಂದು ನೆನಪಿಸ್ಕೊಳ್ತೇನಷ್ಟೇ, ಸಮಯ ಹೆಚ್ಚು ತಗೊಳ್ಳೋದಿಲ್ಲ. 2019ನೇ ಇಸ್ವಿಯಲ್ಲಿ ಮಧ್ವರಾಜೋತ್ಸವ ಅಂತ ಪರಮಪೂಜ್ಯ ಪರಿಮಾರು ಶ್ರೀಪಾದ ಪರ್ಯಾಯದಲ್ಲಿ ನಡೆಸಿದರು. ಇದೇ ಥರನೇ ಅಖಂಡ ಭಾಗವತ ಪ್ರವಚನ ಯಜ್ಞವನ್ನು ಮಾಡಿಸಿದ್ರು. ಆವಾಗ ಪರಮಪೂಜ್ಯ ಶ್ರೀಪಾದರು ಉಪನ್ಯಾಸವನ್ನು ಮಾಡಿದರು. ನಮ್ಮ ದೇಶದ ದೌರ್ಭಾಗ್ಯ, ಆ ಹೊತ್ತಿನಲ್ಲಿ ಪಲ್ವಾಮ ಅಂತ ಏನುಂಟಲ್ಲ, ಒಂದು ಪಲ್ವಾಮನ ನನಗೆ ಶಬ್ದ ಹೇಳಿಕ್ಕೆ ಬರ್ತಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ಭಯೋತ್ಪಾದಕರು ಆಕ್ರಮಣ ಮಾಡಿದರು, 40 ಜನ ಸೈನಿಕರನ್ನ ಸಂಹಾರ ಮಾಡಿದರು. ತುಂಬ ವೇದನೆಯ ವಿಷಯ. ಆದರೆ ರಾಜರ ಜಯಂತಿ ದಿವಸ ಎಲ್ಲ ಶ್ರೀಪಾದರು ಕುಳಿತುಕೊಂಡಾಗ ರಥಬೀದಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಅದ್ಭುತವಾದ ಒಂದು ಮಂತ್ರ, ಈಗೇನು ಸ್ವಾಮಿಗಳು ಹೇಳಿದ್ರಲ್ಲ, ಆ ಮಂತ್ರಶಕ್ತಿಯನ್ನು ಆಧಾನ ಮಾಡಿಕೊಟ್ಟ ಇನ್ನೊಂದು ಅದ್ಭುತವಾದ ಮಂತ್ರ, ಭಯೋತ್ಪಾದನೆ ಉತ್ಪಾಟನೆ ಮಾಡುವ ಮಂತ್ರ ರಾಜರು ಕೊಟ್ಟದ್ದು. ಕೊಲ್ಲು ಬೇಗ ಕಳ್ಳರಾಶ್ರೀ ನಲ್ಲ ಮಧ್ವ ವಲ್ಲಭ, ಕೊಲ್ಲದಿದ್ದರ ನಿಲ್ಲರವರು ಕಲಿಯುಗದ ಕಳ್ಳರು ಅಂತ ಮಾಡಿಕೊಟ್ಟಿದ್ದಾರೆ. ಅದನ್ನು ಅವತ್ತು ನಾವು ಎಲ್ಲರೂ ಸೇರಿ ಪಠನ ಮಾಡಿದರೆ, ನಾವೆಲ್ಲ ಸಾಮಾನ್ಯ ಮನುಷ್ಯರು ಪಠನ ಮಾಡಿದರೆ, ಕೆಲವು ದಿವಸಗಳಲ್ಲಿ ಕೇಂದ್ರ ಸರ್ಕಾರ ಶಕ್ತಿಯಿಂದ ಭಯೋತ್ಪಾದಕರನ್ನೇ ಉಚ್ಚಾಟನೆ ಮಾಡಿದ್ದಾರೆ. ಅದು ಆಗಿರುವ ಘಟನೆ. ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ಪರಮಪೂಜ್ಯ ಪಲಿಮಾರು ಶ್ರೀಪಾದ ದ್ವಯರ ಸೋದೆ ಶ್ರೀಪಾದರ ಆದೇಶವನ್ನು, ಅನುಗ್ರಹವನ್ನು ಪಡೆದುಕೊಂಡು ಒಂದು ಸರ್ತಿ ಎಲ್ಲರೂ ಹೇಳೋಣಲ್ವಾ? ಅದಕ್ಕೆ ಗುರುಗಳು ಒಪ್ಪಿಗೆ ಅಂತ ಅನ್ಕೊಳ್ತೇನೆ, ಅಪ್ಪಣೆ ಇದೆ ಅಂತ ಅನ್ಕೊಳ್ತೇನೆ. ಯಾಕೆಂದರೆ ನಿನ್ನೆ ಮೊನ್ನೆ ಇತ್ತೀಚೆಗೆ ಆಗ್ತಾ ಇರುವಂತಹ ಭಾರತೀಯ ಸನಾತನ ಹಿಂದೂ ಧರ್ಮದ ಮೇಲೆ ಆಗುವ ದಬ್ಬಾಳಿಕೆ, ಬ್ರಾಹ್ಮಣ ಸಮಾಜದ ಮೇಲೆ ಆಗುವ ದಬ್ಬಾಳಿಕೆ, ಮಾಧ್ವ ಸಮಾಜದ ಮೇಲೆ ಆಗುವ ದಬ್ಬಾಳಿಕೆ, ಸಜ್ಜನಿಕೆ ಮೇಲೆ ಆಗುವ ದಬ್ಬಾಳಿಕೆಯನ್ನು ಪರಿಹಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಪರಬ್ರಹ್ಮ ಭಗವಂತನೇ ಮಾಡಬೇಕದನ್ನು. ಹಾಗಾಗಿ ಎಲ್ಲರೂ ಸೇರಿ ರಾಜರು ಕೊಟ್ಟಂತಹ ಮಂತ್ರಾತ್ಮಕವಾದ ಶಕ್ತಿ ಇದನ್ನು ಇವತ್ತು ಮಾತ್ರ ಅಲ್ಲ, ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿತ್ಯದಲ್ಲಿ ಪಠನ ಮಾಡಿ ಅಂತ ನನ್ನ ವಿಜ್ಞಾಪನೆ. ಎಲ್ಲರೂ ಕೂಡ ಹೇಳಿ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ. ಕೊಲ್ಲು ಬೇಗ ಕಳ್ಳರಾಶ್ರೀ ನಲ್ಲ ಮಧ್ವ ವಲ್ಲಭ, ಕಷ್ಟ ಆಗ್ತದ? ಅಭ್ಯಾಸ ಇಲ್ಲ. ಕೊಲ್ಲು ಬೇಗ ಕಳ್ಳರಾಶ್ರೀ ನಲ್ಲ ಮಧ್ವ ವಲ್ಲಭ, ಕೊಲ್ಲು ಬೇಗ ಕಳ್ಳರ ಶ್ರೀ ನಲ್ಲ ಮಧ್ವ ವಲ್ಲಭ, ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ರಕ್ಷಿಸೋ ನಾರಾಯಣ, ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿದ್ದರು, ಗಡಬಲ್ಲೆನವರ ಕೊಲ್ಲೆಗಾರರ ಹಲ್ಲು ಕೀಳದೆ ನಿಲ್ಲರು, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ನಮ ರಕ್ಷಿಸೋ ನಾರಾಯಣ, ಒಳ್ಳೆ ಮಾತನಾಡಲವರು ಕೋಲಾಹಲವ ಮಾಡಿ ಬೈವರು,
ಗೆಲ್ಲೋ ಶಕ್ತಿ ಇಲ್ಲ ನಮಗೆ, ಬಲ್ಲೆ ನೀ ಮಧ್ವಗೊಲಿದವನೇ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ರಕ್ಷಿಸೋ ನಾರಾಯಣ. ಕಳ್ಳತನವ ನೊಲ್ಲೆನೆಂಬರು, ಮುಳ್ಳು ಮೊನೆಯಂತಿಹರು. ಚಲ್ವಹಯ ವದನನವರ, ಕೊಲ್ಲು ಕೊಲ್ಲು ನಮ್ಮ ಗೆಲಿಸು. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ನಮ ರಕ್ಷಿಸೋ ನಾರಾಯಣ. ಶ್ರೀಕೃಷ್ಣಾರ್ಪಣಮಸ್ತು. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಪಡೆದುಕೊಳ್ಳಿ, ಅದನ್ನು ನಿತ್ಯ ಪಠನ ಮಾಡಿ ನಾವು ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ, ಇಡೀ ಜಗತ್ತಿನ ಸಾತ್ವಿಕತೆ ಉಳಿಬೇಕು ದೃಷ್ಟಿಯಿಂದ ಇಂಥ ರೀತಿಯ ಅದ್ಭುತ ಸ್ಫೂರ್ತಿಪ್ರದವಾದ ಪ್ರವಚನವನ್ನು ಮಾಡಿ ಪರಮಪೂಜ್ಯ ಗುರುಗಳಿಗೆ, ತದಂತರ್ಗತ ಮಧ್ವಾಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡಿದ